ನಮಸ್ತೆ ಮಕ್ಕಳ. ಸೊ ಇವತ್ತು ಈ ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಸಿಂಪ್ಲಿಫಿಕೇಶನ್ಸ್ದು ಕಂಟಿನ್ಯೂ ಮಾಡೋಣ. ನಿನ್ನೆ ಎಲ್ಲ ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ದು ಹೇಗೆ ಒಟ್ಟಿಗೆ ಇದ್ದ ಮಾಡಿ ಕಾಮನ್ ನ್ಯೂಮರೇಟರ್ ಡಿನಾಮಿನೇಟರಲ್ಲಿ ಕಾಮನ್ ಫ್ಯಾಕ್ಟರ್ಸ್ನ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಇವತ್ತು ವಿ ವಿಲ್ ಫೋಕಸ್ ಆನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಕ್ವಿಕ್ಕಾಗಿ ಕ್ವೈಟ್ ಅ ಫ್ಯೂ ಪ್ರಾಬ್ಲಮ್ಸ್ ಐ ವಿಲ್ ಟ್ರೈ ಟು ಸಾಲ್ವ್. ನೀವು ಅದನ್ನ ಸ್ವಲ್ಪ ಎಲ್ಲ ನಾ ಪ್ರೊಸೀಜರ್ಗೆ ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಏನು ಬಹಳ ಇಂಪಾರ್ಟೆಂಟು ಅಂದರೆ ಈ ಆಲ್ಜಿಬ್ರಾಯಿಕ್ ಫ್ರಾಕ್ಷನ್ಸ್ ಸಿಂಪ್ಲಿಫಿಕೇಶನ್ಸ್ನಲ್ಲಿ ತುಂಬ ಕೇರ್ಫುಲ್ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ ಕರೆಕ್ಟಾಗಿ ಜ್ಞಾಪಕ ಇಟ್ಕೊಂಡು ರೂಲ್ಸ್ ಎಲ್ಲ ಜ್ಞಾಪಕ ಇಟ್ಕೊಂಡು ಮಾಡೋದಿರುತ್ತೆ. ಸೊ ಮಲ್ಟಿಪ್ಲಿಕೇಶನ್ನು, ಡಿವಿಷನ್ನು, ಎಸ್ಪೆಷಲಿ ಅಡಿಷನ್ನು, ಸಬ್ಟ್ರಾಕ್ಷನ್ನು ಎಲ್ಲನೂ ಈ ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್, ಅಡಿಷನ್, ಸಬ್ಟ್ರಾಕ್ಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಎಲ್ಲನೂ ಈ ಫ್ರಾಕ್ಷನ್ ಪ್ರಾಬ್ಲಮ್ಸ್ನಲ್ಲಿ ಬರುತ್ತೆ. ಸೊ ಇದಕ್ಕೆ ನಾವು ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಏನು ನಡೆಯುತ್ತೆ, ಎಲ್ಲದಕ್ಕೂ ಡಿನಾಮಿನೇಟರ್ಸ್ ಸೇಮ್ ಇರಬೇಕು ಅಂತ. ಅದಕ್ಕೆ ನಾವೇನು ಕಂಡುಹಿಡಿತೀವಿ, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ ಆಫ್ ದಿ ಡಿನಾಮಿನೇಟರ್ಸ್ ಕಂಡುಹಿಡಿತೀವಿ. ಸೊ ಅದಕ್ಕೆ ಕಂಡುಹಿಡಿಯೋದಕ್ಕೆ ನಮ್ಮದು ಸ್ಟ್ಯಾಂಡರ್ಡ್ ರೂಲ್ಸ್ ಅವಾಗ ಹೇಳಿದ್ದೆ ನಾನು. ಇವತ್ತೊಂದ್ಸತಿ ಬರೀತೀನಿ. ಫಾರ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ ಆಫ್ fractions, we should find LCM of denominators, which is equal to what? Multiple of, it is a multiple of factors. You have a factor, so of all common factors and other factors. Common factors ಅಲ್ಲದೆ ಇರೋ ಎಲ್ಲ ಫ್ಯಾಕ್ಟರ್ಸ್ ಬೇಕು. ಯಾಕೆಂದ್ರೆ ಕಾಮನ್ ಮಲ್ಟಿಪಲ್ ಈಸ್ ಎ ಡಿವಿಸರ್. ಅಂದರೆ ಎಲ್ಲ ಡಿನಾಮಿನೇಟರಿಂದ ಅದು ಡಿವೈಡ್ ಆಗಲೇಬೇಕು. ಅದಕ್ಕೋಸ್ಕರ ಎಲ್ಲ ಡಿನಾಮಿನೇಟರ್ ಫ್ಯಾಕ್ಟರ್ಸ್ ಅದರಲ್ಲಿ ಇರಬೇಕು. ಎಲ್ಲ ಡಿನಾಮಿನೇಟರ್ಸ್ ಇಲ್ಲ ಕಾಮನ್ ಫ್ಯಾಕ್ಟರ್ ಒಂದಿದ್ರೆ ಸಾಕು, ಆ ಥರ. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ವೆರಿ ಸಿಂಪಲ್ 1 or 2 ಪ್ರಾಬ್ಲಮ್ಸ್. ಕ್ವಿಕ್ಕಾಗಿ ಮಾಡ್ತೀನಿ ನಾನು. ಸೊ ಅದನ್ನು ನೋಡ್ಕೊಂಡು ಹೋಗಿ. ಎಲ್ಲ ಅಷ್ಟು ಬೇಸಿಕಲಿ ಸಿಂಪ್ಲಿಫೈ ಅಂತ ಹೇಳ್ಬಿಟ್ಟು, ಸೊ ಎ ಬೈ ಎಕ್ಸ್ ಮೈನಸ್ ಎ ಪ್ಲಸ್ ಬಿ ಬೈ ಎಕ್ಸ್ ಮೈನಸ್ ಬಿ ಅಂತ ಇದೆ. ಯಾವಾಗಲೂ ಈ ಫ್ರಾಕ್ಷನ್ ಪ್ರಾಬ್ಲಮ್ನಲ್ಲಿ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಡಿನಾಮಿನೇಟರ್ನಲ್ಲಿರೋದು, ನ್ಯೂಮರೇಟರ್ಲಿರೋದು, ಅದಕ್ಕೆ ಬ್ರಾಕೆಟ್ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಅದೆಲ್ಲ ಫ್ರಾಕ್ಷನ್ ಬಾರ್ ಕೆಳಗೆ ಒಂದು ಎಕ್ಸ್ಪ್ರೆಷನ್ ಫುಲ್ ಒಂದು ಎಕ್ಸ್ಪ್ರೆಷನ್ ಅದು ಬ್ರಾಕೆಟಲ್ಲಿ ಇರುತ್ತೆ. ಫ್ರಾಕ್ಷನ್ ಬಾರ್ ಮೇಲಿರೋದನ್ನು ಒಂದು ಎಕ್ಸ್ಪ್ರೆಷನ್ ಇದ್ದರೆ ಫುಲ್ ಬ್ರಾಕೆಟಲ್ಲಿ ಆ ಥರ ಇಟ್ಕೊಂಡು ಹೋಗೋದು ಕಲಿಬೇಕು. ಬ್ರಾಕೆಟ್ನ ಮೇಂಟೈನ್ ಮಾಡಿಕೊಂಡು ಯಾವಾಗ ಬ್ರಾಕೆಟ್ನ ರಿಮೂವ್ ಮಾಡಬೇಕು ಆವಾಗ ಬ್ರಾಕೆಟ್ ರಿಮೂವ್ ಮಾಡೋದು. ಸೊ ಈ ಸಿಂಪ್ಲಿಫಿಕೇಶನ್ ಪ್ರೊಸೀಜರ್ಸು ಭಾಳ ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ ವಿ ನೌ ಹ್ಯಾವ್ ಟು ಆ್ಯಡ್ 2 ಫ್ರಾಕ್ಷನ್ಸ್. ಫಸ್ಟ್ ಫ್ರಾಕ್ಷನಲ್ಲಿ ಡಿನಾಮಿನೇಟರ್ ಎಕ್ಸ್ ಮೈನಸ್ ಎ ಇದೆ. ಸೆಕೆಂಡ್ ಫ್ಯಾಕ್ಟರ್ನಲ್ಲಿ ಡಿನಾಮಿನೇಟರ್ ಎಕ್ಸ್ ಮೈನಸ್ ಬಿ ಇದೆ. ದೇರ್ ಆರ್ ನೋ ಕಾಮನ್ ಫ್ಯಾಕ್ಟರ್ಸ್ ಇನ್ ದಿ denominator. Therefore we have to find the multiple of all other factors. Common factors ಇಲ್ಲದೆ ಇದ್ರೆ ಯಾವ್ಯಾವ ಫ್ಯಾಕ್ಟರ್ಸ್ ಇದೆಯೋ ಅದರಿಂದ ಮಾಡ್ಕೊಂಡು ಹೋಗ್ಬೇಕು. ಸೊ LCM equals multiple of factors of the denominator x minus a into x minus b ಅಂತ ಹೇಳ್ಬಿಟ್ಟು. ಸೊ ನಾವೇನು ಮಾಡಬೇಕು, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಅನ್ನೋ ಕಾಮನ್ ಡಿನಾಮಿನೇಟರ್ ಬರ್ಬಿಟ್ಟು ಫ್ರಾಕ್ಷನ್ ಬಾರ್ ಹಾಕಿ ಫಸ್ಟ್ ಫ್ರಾಕ್ಷನ್ ಇನ ನ್ಯೂಮರೇಟರ್ ಅರ್ಥಮೆಟಿಕಲ್ ಹೆಂಗೆ ಮಾಡೋದು ಅದೇ ಥರನೇ. ಫಸ್ಟ್ ಫ್ರಾಕ್ಷನ್ ಇನ ನ್ಯೂಮರೇಟರ್ನ ನಾವು ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಟ್ ಬೈ ಕೋಶೆಂಟ್ ವಾಟ್ ವಿ ಗೆಟ್. ಅಂದರೆ ಏನು ನಾವು ಈ ಫಸ್ಟ್ ಫ್ರಾಕ್ಷನ್ ಇನ ಡಿನಾಮಿನೇಟರಿಂದ LCM ನ ಡಿವೈಡ್ ಮಾಡಿದಾಗ ಏನು ಕೋಶೆಂಟ್ ಬರುತ್ತೋ ಅದು. ಸೊ ಎಕ್ಸ್ ಮೈನಸ್ ಎ ಇಂದ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ ಎ ಇಲ್ಲಿ ನೋಡಿ, ಫಸ್ಟ್ ಇದಕ್ಕೆ ಮಾತ್ರ ಬರಿತೀನಿ. ಎಕ್ಸ್ ಮೈನಸ್ ಎ ಎಕ್ಸ್ ಮೈನಸ್ ಬಿ ಏನಿದು LCM, ಇದು ಡಿನಾಮಿನೇಟರ್. ಸೊ ಎಕ್ಸ್ ಮೈನಸ್ ಎ ಹೋದ್ರೆ ಎಕ್ಸ್ ಮೈನಸ್ ಬಿ ಉಳಿತು. ಸೊ ಎ ಇಂಟು ಎಕ್ಸ್ ಮೈನಸ್ ಬಿ ಅಂತ ಹಾಕೋದು. ನೆಕ್ಸ್ಟ್ ಈ ಫ್ರಾಕ್ಷನ್ ಮಧ್ಯೆ ಏನಿದೆ ಸೈನು ಪ್ಲಸ್ ಇದೆ. ಸೊ ಅಂದರೆ ಆ್ಯಡ್ ಮಾಡಬೇಕು, ನ್ಯೂಮರೇಟರ್ ಆ್ಯಡ್ ಆಗುತ್ತೆ ಅಂತ. ಅದೇ ಥರ ಇಲ್ಲಿ ನ್ಯೂಮರೇಟರ್ ಏನಿದೆ ಬಿ ಇದೆ. ಇಲ್ಲಿ ಈ LCM ನ ಎಕ್ಸ್ ಮೈನಸ್ ಬಿ ಇಂದ ಡಿವೈಡ್ ಮಾಡಿದ್ರೆ ಏನು ಉಳಿಯುತ್ತೆ, ಎಕ್ಸ್ ಮೈನಸ್
ಎ ಉಳಿಯುತ್ತೆ. ಸೊ ಈ ತರ ಬರ್ಕೊಂಡಾಗಿ ನೋಡಿ ಅಲ್ಲಿ ನಾವು ಈ ಫ್ಯಾಕ್ಟರ್ಸ್ ಏನಿತ್ತು ಕೋಶಂಟು ಅದನ್ನು ಬ್ರಾಕೆಟ್ ಅಲ್ಲೇ ಬರ್ಕೊಂಡಿದ್ದೀನಿ. ಆಮೇಲೆ ಗುಣಿಸೋದು. ಏನು ಗುಣಿಸ್ಬೇಕಾದ್ರೆ ಏನು ಮಾಡಬೇಕು? ಡಿಸ್ಟ್ರಿಬ್ಯೂಟಿವ್ ಲಾ, ಎ ಇಂದ ಎಕ್ಸ್ನು ಗುಣಿಸ್ಬೇಕು, ಮೈನಸ್ ಬಿನು ಗುಣಿಸ್ಬೇಕು. ಸೊ ಫಸ್ಟ್ ಏನು ಮಾಡಿ, ಕ್ಲೀನಾಗಿ ಈಕ್ವಲ್ಸ್ ಬರ್ದಿರೋ ಹತ್ರ ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ಮೇಲೆ ಸಿಂಪ್ಲಿಫೈ ಮಾಡೋದು. ಎ ಎಕ್ಸ್, ಎ ಇಂಟು ಎಕ್ಸ್, ಎ ಎಕ್ಸ್. ಸೈನ್ ಯಾವಾಗ ಗುಣಿಸ್ಬೇಕು? ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಎ ಇಂಟು ಎಕ್ಸ್, ಎ ಎಕ್ಸ್ ಅಂತ ಹೇಳಿ. ಪ್ಲಸ್ ಇಂಟು ಮೈನಸ್ ಮೈನಸ್, ಎ ಇಂಟು ಬಿ, ಎ ಬಿ ಅಂತ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಬಿ ಇಂಟು ಪ್ಲಸ್ ಎಕ್ಸ್ ಅಂದರೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಬಿ ಇಂಟು ಎಕ್ಸ್, ಬಿ ಎಕ್ಸ್ ಆಯಿತು. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್, ಬಿ ಇಂಟು ಎ, ಬಿ ಎ ಅಂತ ಆಯಿತು. ಸೊ ಬಿ ಎ ಈಸ್ ನಥಿಂಗ್ ಬಟ್ ಎ ಬಿ ಬೈ ಕಾಮುಟೇಟಿವ್ ಲಾ. ಸೊ ನಾವೆಲ್ಲ ನೋಡಿ ಡಿಸ್ಟ್ರಿಬ್ಯೂಟಿವ್ ಲಾನು ಉಪಯೋಗಿಸಿದೀವಿ, ಈಗ ಕಾಮುಟೇಟಿವ್ ಲಾನು ಉಪಯೋಗಿಸಿದೀವಿ. ಸೊ ಈಗೇನಾಯ್ತು ನೋಡಿ, ಇಲ್ಲಿ ಇವಾಗ ಕೆಳಗಡೆಗೆ ಏನಿದೆ, ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇದೆ. ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಇದೆ. ಸೊ ಮತ್ತೆ ಸಿಂಪ್ಲಿಫೈ ಮಾಡೋದು ಕ್ವಿಕ್ ಆಗಿ, ಬಹಳ ಸುಲಭ. ಫ್ರಾಕ್ಷನ್ ಬಾರ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಮೈನಸ್ ಎ ಬಿ ಅಂದರೆ ಮೈನಸ್ 2ab ಅಂತ. ಸೊ ಅಲ್ಲಿಗೆ ಏನಾಯ್ತು, ಇವಾಗ ಲೈಕ್ ಟರ್ಮ್ಸ್ ಕೂಡೋದು, ಅನ್ಲೈಕ್ ಟರ್ಮ್ಸ್ನ ಹಾಗೆ ಇಟ್ಕೊಳ್ಳೋದು. ಸೊ ಈಗ ಅಡಿಷನ್ ಆಫ್ ಟರ್ಮ್ಸ್ ಇನ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ಸ್ ಅದು ಕೆಲಸ ಮಾಡಿದ್ರಿ. ಈಗ ನೋಡಿ, ಈಗ ಅದೆಲ್ಲ ಯಾತಿಕ್ ಒಂದಾದ್ಮೇಲೆ ಒಂದು. ಅದಕ್ಕೆ ಮ್ಯಾಥಮೆಟಿಕ್ಸ್ನಲ್ಲಿ ಇಟ್ ಈಸ್ ಅ ಲ್ಯಾಡರ್ ಅಪ್ರೋಚ್ ಅಂತ ಅಂತೀವಿ, ಕಲಿಯೋದು. ಮೊದಲನೇ ಏಣಿ ಹತ್ತಕ್ಕೆ ಬಂದಿದ್ರೆ, ಮೊದಲನೇ ರಂಗ್ ಹತ್ತಕ್ಕೆ ಬಂದಿದ್ರೆ ನೆಕ್ಸ್ಟ್ ಅಂಕಕ್ಕೆ ಹತ್ಕೋಬೋದು. ಸೊ ಈಗ ಮತ್ತೆ ನಾವೇನು ಬೇಕು, ರೆಸಲ್ಯೂಷನ್ ಆಫ್ ಫ್ಯಾಕ್ಟರ್ಸ್ ಥರ ಮಾಡಬೇಕು. ಯಾಕೆ? ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಅಲ್ಲಿ ಕಾಮನ್ ಫ್ಯಾಕ್ಟರ್ ಇದೆ. ಸೊ ಕಾಮನ್ ಫ್ಯಾಕ್ಟರ್ ಎಕ್ಸ್ನ ತೆಗೆದ್ರೆ ಏನು ಬರುತ್ತೆ? ಎ ಎಕ್ಸ್ನ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಎ ಬರುತ್ತೆ, ಪ್ಲಸ್ ಬಿ ಎಕ್ಸ್ನ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಬಿ ಬರುತ್ತೆ. ಸೊ ಎಕ್ಸ್ ಇಂಟು ಎ ಪ್ಲಸ್ ಬಿ ಆಯಿತು, ಮೈನಸ್ 2ab. ಸೊ ನೋಡಿ, ಸಮ್ ಆಫ್ ಎ ಅಂಡ್ ಬಿ, ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಅನ್ನೋದು ನೀಟ್ ಫಾರಮ್ ಆಯಿತು. ಕೆಳಗಡೆಗೆ ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಕೆಲವು ಸತಿ ಇವೆರಡನ್ನು ಗುಣಿಸಿದ್ರೆ ಒಂದು ಒಳ್ಳೆ ಎಕ್ಸ್ಪ್ರೆಷನ್ ಬರೋ ಥರ ಇದ್ದಾಗ ಅದನ್ನು ಗುಣಿಸೋದು. ಇವಾಗ ಪರವಾಗಿಲ್ಲ, ಯಾಕೆಂದ್ರೆ ಬೇರೆ ಬೇರೆ ಕಾನ್ಸ್ಟೆಂಟ್ ಟರ್ಮ್ಸ್ ಇದೆ. ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಸೊ ಈ ಥರ ನಾವು ಸಿಂಪ್ಲಿಫೈ ಮಾಡೋದನ್ನ ಕಲಿಬೇಕು. ಓಕೆ, ಸೊ ಕ್ವಿಕ್ಲಿ ಸ್ವಲ್ಪ ಬೇಗ ಬೇಗ ಎಷ್ಟಾಗುತ್ತೋ ಅಷ್ಟು ಲೆಕ್ಕ ಟೈಪ್ ತೋರ್ಸೋಕ್ಕೋಸ್ಕರ ಕ್ವಿಕ್ ಆಗಿ ಮಾಡ್ತೀನಿ. ನೆಕ್ಸ್ಟ್ ಈಗೊಂದು ಲೆಕ್ಕ ಮಾಡೋಣ. ಎಕ್ಸ್ ಸ್ಕ್ವೇರ್ಡ್ ಮೈನಸ್, ಸಿಂಪ್ಲಿಫೈ ಅಗೇನ್, ಸಿಂಪ್ಲಿಫೈ ಎಕ್ಸ್ ಸ್ಕ್ವೇರ್ಡ್ minus 4a squared divided by x squared minus 2ax minus of, ಈ ಮೈನಸ್ ಹತ್ರ ಫ್ರಾಕ್ಷನ್ ಬಾರಿ ಇರಬೇಕು ಯಾವಾಗಲೂ. ನ್ಯೂಮರೇಟರ್ ಡಿನಾಮಿನೇಟರ್ ಎಲ್ಲ ಕ್ಲೀನಾಗಿ ಗೊತ್ತಾಗಬೇಕು. ಎಕ್ಸ್ ಪ್ಲಸ್ 4a ಬೈ ಎಕ್ಸ್ ಪ್ಲಸ್ 2a. ಯಾವಾಗಲೂ ಈ ಎಕ್ಸ್ಪ್ರೆಷನ್ಸ್ಗೆ ಬ್ರಾಕೆಟ್ ಹಾಕ್ಕೊಂಡ್ರೆ ಆಲ್ವೇಸ್ ಬೆಟರ್. ಫಸ್ಟ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋ ತನಕ. ಈಗ ನೋಡಿ, ಇಲ್ಲಿ ಕೇರ್ಫುಲ್ಲಾಗೆ ಸುಮ್ಮನೆ ಇದೇ ಬೇರೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಮಾಡಕ್ಕೆ ಹೋಗ್ಬಿಡ್ಬಾರ್ದು. ಪ್ರತಿ ಎಕ್ಸ್ಪ್ರೆಷನ್, ಫ್ರಾಕ್ಷನ್ ಅಲ್ಲಿ ನ್ಯೂಮರೇಟರ್ ಒಂದು ಎಕ್ಸ್ಪ್ರೆಷನ್ ಇದೆ, ಡಿನಾಮಿನೇಟರ್ ಒಂದು ಎಕ್ಸ್ಪ್ರೆಷನ್ ಇದೆ. ಈ ಎರಡನೇ ಫ್ರಾಕ್ಷನ್ ಅಲ್ಲೂ ನ್ಯೂಮರೇಟರ್ ಒಂದು ಎಕ್ಸ್ಪ್ರೆಷನ್ ಇದೆ, ಡಿನಾಮಿನೇಟರ್ ಎಕ್ಸ್ಪ್ರೆಷನ್ ಇದೆ. ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಕಾಮನ್ ಫ್ಯಾಕ್ಟರ್ಸ್ ಇದ್ರೆ ಆ ಕಾಮನ್ ಫ್ಯಾಕ್ಟರ್ಸ್ ತೆಗೆದು ಫ್ಯಾಕ್ಟರೈಸ್ ಮಾಡಬೇಕು. ಅಂದ್ರೆ ಈ ಒಂದು ಫ್ರಾಕ್ಷನ್ ಅನ್ನೇ ಫಸ್ಟ್ ವಿ ಶುಡ್ ರೆಡ್ಯೂಸ್ ಇಟ್ ಟು ದೇರ್ ಸಿಂಪ್ಲೆಸ್ಟ್ ಫಾರಮ್, ಆಮೇಲಿಂದ ಅಡಿಷನ್ ಸಬ್ಟ್ರಾಕ್ಷನ್ ಮಾಡಬೇಕು. ಅದೊಂದು ಇಂಪಾರ್ಟೆಂಟ್ ಸ್ಟೆಪ್. ಸೊ ವಾಟ್ ವಿ ಶುಡ್ ಡು, ಅಡಿಷನ್ ಸಬ್ಟ್ರಾಕ್ಷನ್ ಮಾಡ್ಬೇಕಾದ್ರೆ ಫಸ್ಟ್ ಪ್ರತಿ ಫ್ರಾಕ್ಷನ್ ಅಲ್ಲೂ ಏನಾದ್ರು ಕಾಮನ್ ಫ್ಯಾಕ್ಟರ್ಸ್ ಇದ್ರು ಸಿಂಪ್ಲಿಫೈ ಆಗತ್ತಾ ಅಂತ ನೋಡಬೇಕು. ಹಾಗೇನೇನೆ ಡಿನಾಮಿನೇಟರ್ಸ್ ನಲ್ಲಿ ಒಂದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸ್ ಇದ್ರೆ ಇನ್ನೊಂದು ಡಿನಾಮಿನೇಟರ್ ನಲ್ಲಿ ಅದೇ ಫ್ಯಾಕ್ಟರ್ ಇರ್ಬೋದು, ಕಾಮನ್ ಫ್ಯಾಕ್ಟರ್ಸ್ ಕಂಡುಹಿಡಿಯಕ್ಕೆ ಬೇಕಾಗುತ್ತೆ. ಸೊ ಆದ್ರಿಂದ ಫಸ್ಟ್ ಸ್ಟೆಪ್ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ನಲ್ಲಿ ಪ್ರತಿ ಎಕ್ಸ್ಪ್ರೆಷನ್ಸ್ ಅಲ್ಲೂ ನಮಗೆ ಒಂದೇ ಒಂದು ನಿಮಿಷ, ಪ್ರತಿ ಎಕ್ಸ್ಪ್ರೆಷನ್ ಅಲ್ಲೂ ಫ್ಯಾಕ್ಟರೈಸ್ ಮಾಡೋದಿದೆಯಾ ಅಂತ ನೋಡ್ಬೇಕು. ಸೊ ಈಗ ಇಲ್ಲಿ ಏನಿದೆ, ವಿ ಅಬ್ಸರ್ವ್ ದಟ್
ಇದು ನೋಡಿ, ಇದನ್ನ E1 E2 E3 E4 ಅಂತ ಬರ್ಕೊಂಡ್ರೆ E1 and E2 can be factorized. ಸೊ ಫ್ಯಾಕ್ಟರೈಸ್ ಮಾಡೋದ್ರಿಂದ ಸಿಂಪ್ಲಿಫೈ ಮಾಡೋಕ್ಕಾಗತ್ತಾ ಅಂತ ನೋಡಬೇಕು. ಓಕೆ, E1 ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ 4a ಸ್ಕ್ವೇರ್ಡ್ ಅಂತಂದ್ರೆ ಏನು? ಇದು 2a ಹೋಲ್ ಸ್ಕ್ವೇರ್ಡ್ ಅಂತ ಆಯ್ತು. a ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್ಡ್. ಸೊ ಅಲ್ಲಿಗೆ ಏನು ಬಂತು? x ಪ್ಲಸ್ 2a ಇಂಟು ಎಕ್ಸ್ ಮೈನಸ್ 2a ಅಂತ ಆಯ್ತು. ಹಾಗೆ E2 ಏನಾಗುತ್ತೆ ಇವಾಗ? ಎಕ್ಸ್ ಸ್ಕ್ವೇರ್ಡ್ ಮೈನಸ್ 2ax ಅಂತ ಇರೋದ್ರಲ್ಲಿ ಎಕ್ಸ್ ಅನ್ನೋ ಕಾಮನ್ ಫ್ಯಾಕ್ಟರ್ ಇದೆ. ಎಕ್ಸ್ ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಎಕ್ಸ್ ಸ್ಕ್ವೇರ್ಡ್ನ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಬಂತು, ಮೈನಸ್ 2ax ನ ಎಕ್ಸ್ ಇಂದ ಡಿವೈಡ್ ಮಾಡಿದ್ರೆ ಮೈನಸ್ 2a ಬಂತು. ದೇರ್ ಫಾರ್ E1 ಬೈ E2 ಈಕ್ವಲ್ಸ್, ನೋಡಿ ಏನು ಬಂತು? ಎಕ್ಸ್ ಪ್ಲಸ್ 2a ಇಂಟು ಎಕ್ಸ್ ಮೈನಸ್ 2a ಬೈ ಎಕ್ಸ್ ಇಂಟು ಎಕ್ಸ್ ಮೈನಸ್ 2a ಅಂತ ಆಗಿ ನಮಗೇನು ಬಂತು? ಎಕ್ಸ್ ಮೈನಸ್ 2a ಎಕ್ಸ್ ಮೈನಸ್ 2a ನ್ಯೂಮರೇಟರ್ನಲ್ಲಿ ಡಿನಾಮಿನೇಟರ್ಲಿ ಕಾಮನ್ ಫ್ಯಾಕ್ಟರ್ ಆದ್ರಿಂದ ಕ್ಯಾನ್ಸಲ್ ಮಾಡಿದ್ವಿ. ಕ್ಯಾನ್ಸಲ್ ಮಾಡಿದ್ಮೇಲೆ ಏನು ಉಳಿತು ನಮಗೆ ಇಲ್ಲಿ? ಎಕ್ಸ್ ಪ್ಲಸ್ 2a ಬೈ ಎಕ್ಸ್ ಅಂತ ಉಳಿತು. ಎಕ್ಸ್ ಪ್ಲಸ್ 2a ಬೈ ಎಕ್ಸ್ ಅಂತ ಉಳಿತು. ಓಕೆ, ಸೊ ಈಗ ನೆಕ್ಸ್ಟ್ ಏನು? ದೇರ್ ಫೋರ್ ನಮ್ಗೆ ಏನಿದೆ? ಫ್ರಾಕ್ಷನ್ ಇದೆ E1 ಬೈ E2 ಮೈನಸ್ E3 ಬೈ E4. E1 ಬೈ E2 ಮೈನಸ್ E3 ಬೈ E4 ಈಕ್ವಲ್ಸ್, ಲೆಕ್ಕ ನೋಡಿ ಇವಾಗ ಸಿಂಪ್ಲಿಫೈ ಆಗೋಯ್ತು, ಎಕ್ಸ್ ಪ್ಲಸ್ 2a ಬೈ ಎಕ್ಸ್ ಮೈನಸ್ E3 ಏನು? ಎಕ್ಸ್ ಪ್ಲಸ್ 4a ಬೈ ಎಕ್ಸ್ ಪ್ಲಸ್ 2a, ಎಕ್ಸ್ ಪ್ಲಸ್ 4a ಬೈ ಎಕ್ಸ್ ಪ್ಲಸ್ 2a ಅಂತ. ಸೊ ಈಗ ನಾವೇನ್ ಮಾಡಿದೀವಿ? ಈ ಅಡಿಷನ್ ಪ್ರಾಬ್ಲಮ್ ಕೊಟ್ಟಿದ್ದನ್ನ ವಿ ಹ್ಯಾವ್ ಕನ್ವರ್ಟೆಡ್ ಇಂಟು ಎ ಸಿಂಪ್ಲರ್ ಈಕ್ವಲೆಂಟ್ ಫ್ರಾಕ್ಷನ್ ಅಡಿಷನ್ ಪ್ರಾಬ್ಲಮ್. ಸೊ ಈ ತರ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಸೊ ದಿಸ್ ಇಸ್ ಅನದರ್ ಅಡಿಷನಲ್ ಎಕ್ಸರ್ಸೈಸ್. ಸೊ ಇವಾಗ ನೋಡಿ, ರೆಡ್ಯೂಸಿಂಗ್ ಎ ಗಿವನ್ ಫ್ರಾಕ್ಷನ್ ಟು ಇಟ್ಸ್ ಲೋಯೆಸ್ಟ್ ಟರ್ಮ್ ಅನ್ನೋ ಎಕ್ಸರ್ಸೈಸ್ ನ ಈ ಅಡಿಷನ್ ಸಬ್ಟ್ರಾಕ್ಷನ್ ಪ್ರಾಬ್ಲಮ್ ನಲ್ಲಿ ಮಾಡಿದ್ವಿ ಒಂದು ಲೆಕ್ಕ. ಸೊ ಲೆಕ್ಕದಲ್ಲಿ ಲೆಕ್ಕ ಶುರು ಆಯ್ತು ಮತ್ತೆ. ಓಕೆ, ಸೊ ದೇರ್ ಫಾರ್ ಈಗ ನೋಡಿ, ಇವಾಗ ಮತ್ತೆ ಎಲ್ ಸಿ ಎಂ ಇಸ್ ಈಕ್ವಲ್ ಟು ಏನ್ ಬರುತ್ತೆ? ಎಲ್ ಸಿ ಎಂ is multiple of the factors of the denominators including common factors. ಇಲ್ಲಿ ಕಾಮನ್ ಫ್ಯಾಕ್ಟರ್ಸ್ ಯಾರು ಇಲ್ಲ, ಆದ್ರಿಂದ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2a. ಸೊ ಎಕ್ಸ್ ಪ್ಲಸ್ 2a ಅನ್ನೋದು ಒಂದು ಇಡೀ ಫ್ಯಾಕ್ಟರ್, ಆದ್ರಿಂದ ಬ್ರಾಕೆಟ್ ನಲ್ಲಿ ಬರ್ಕೋಬೇಕು. ದೇರ್ ಫೋರ್ ಏನ್ ಬರ್ಕೊಳ್ತೀವಿ ಇವಾಗ? ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2a ಅಂತ ಡಿನಾಮಿನೇಟರ್ ಆಯ್ತು. ಫ್ರಾಕ್ಷನ್ ಬಾರ್ ಹಾಕ್ತೀವಿ. ಫಸ್ಟ್ ಫ್ರಾಕ್ಷನ್ ಇನ ನ್ಯೂಮರೇಟರ್ ಎಕ್ಸ್ ಪ್ಲಸ್ 2a ಅಂತ ಎಕ್ಸ್ಪ್ರೆಷನ್ ಇದೆ, ಬ್ರಾಕೆಟ್ ಹಾಕೊಂಡ್ಬಿಡಿ. ಇಲ್ಲದ್ರೆ ಬರೀ ಎಕ್ಸ್ ಪ್ಲಸ್ 2a ಇಂಟು ಬ್ರಾಕೆಟ್ ಹಾಕಿದ್ರೆ 2a ಇಂದ ಮಾತ್ರ ಗುಣಿಸ್ಬಿಡ್ತೀವಿ. ಹಾಗಾಗಲ್ಲ. ಈಗ ನಮ್ಗೆ ಎಕ್ಸ್ ಪ್ಲಸ್ 2a ಕಂಪ್ಲೀಟ್ ಇದೆ ಒಂದು ಫ್ಯಾಕ್ಟರ್, ಅದಷ್ಟಕ್ಕೂ ಬ್ರಾಕೆಟ್ ಹಾಕಬೇಕು. ಹಾಕಿ ಇಂಟು ಇದ್ರ ಡಿನಾಮಿನೇಟರ್ ಎಕ್ಸ್ ಇಂದ ಈ ಎಲ್ ಸಿ ಎಂ ನ ಡಿವೈಡ್ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2a ಡಿವೈಡೆಡ್ ಬೈ ಎಕ್ಸ್ ಅಂದ್ರೆ ಎಕ್ಸ್ ಎಕ್ಸ್ ಹೋಗುತ್ತೆ, ಎಕ್ಸ್ ಪ್ಲಸ್ 2a ಉಳಿಯುತ್ತೆ. ಸೊ ಎಕ್ಸ್ ಪ್ಲಸ್ 2a ಅಂತ ಆಗುತ್ತೆ. ಮೈನಸ್ ಹಾಕೋದು, ಅಲ್ಲಿ ಏನ್ ಟರ್ಮ್ ಇದೆ ಅದನ್ನ ಬರ್ಕೊಳ್ಳೋದು. ಏನಿದೆ? ಎಕ್ಸ್ ಪ್ಲಸ್ 4a ಅಂತ ಒಂದು ಇಡೀ ಟರ್ಮ್ ಇದೆ, ಆದ್ರಿಂದ ಇದಿಷ್ಟಕ್ಕೂ ಸೇರಿ ಬ್ರಾಕೆಟ್ ಹಾಕ್ಬೇಕು. ಇದು ಬಹಳ ಇಂಪಾರ್ಟೆಂಟ್. ಯಾವಾಗ್ಲೂ ಪ್ರತಿ ಎಕ್ಸ್ಪ್ರೆಷನ್ ಬ್ರಾಕೆಟ್ ಹಾಕಿ ಈ ತರ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಇದ್ರದ್ದು ಡಿನಾಮಿನೇಟರ್ ಎಕ್ಸ್ ಪ್ಲಸ್ 2a. ಈ ಡಿನಾಮಿನೇಟರ್ ಇಂದ ಎಲ್ ಸಿ ಎಂ ನ ಡಿವೈಡ್ ಮಾಡೋದು. ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2a ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2a ಅಂದ್ರೆ ಎಕ್ಸ್ ಪ್ಲಸ್ 2a ಕ್ಯಾನ್ಸಲ್ ಆಗಿ ಎಕ್ಸ್ ಮಾತ್ರ ಉಳಿಯುತ್ತೆ. ಓಕೆ, ಈಗ ಮತ್ತೆ ಏನ್ ಮಾಡೋದು? ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ಮೇಲ್ಗಡೆ ಸಿಂಪ್ಲಿಫೈ ಮಾಡೋದು. ಇವಾಗ ಎಕ್ಸ್ ಪ್ಲಸ್ 2a ಇಂಟು ಎಕ್ಸ್ ಪ್ಲಸ್ 2a ಅಂತಂದ್ರೆ ಏನಾಗುತ್ತೆ? ಎಕ್ಸ್ ಪ್ಲಸ್ 2a ಹೋಲ್ ಸ್ಕ್ವೇರ್ಡ್ ಅಂತ ಆಗುತ್ತೆ. ಎಕ್ಸ್ ಪ್ಲಸ್ 2a ಹೋಲ್ ಸ್ಕ್ವೇರ್ಡ್ ಏನಾಗುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಡ್ ಅಂದ್ರೆ ಎ ಸ್ಕ್ವೇರ್ಡ್ ಪ್ಲಸ್ 2ab 2x ಇಂಟು 2a ಪ್ಲಸ್ ಬಿ ಸ್ಕ್ವೇರ್ಡ್ 2a ಹೋಲ್ ಸ್ಕ್ವೇರ್ಡ್. ಸೊ ಏನಾಯ್ತು ಇವಾಗ? ಎಕ್ಸ್ ಸ್ಕ್ವೇರ್ಡ್
ಪ್ಲಸ್ 2 4 ಫಸ್ಟು ಅಂಕಿಗಳನ್ನ ಗುಣಿಸೋದು, ಸೈನ್ ಗುಣಿಸಿದಂಗೆ ಅಂಕಿಗಳನ್ನ ಗುಣಿಸೋದು, ಆಮೇಲೆ ಎಕ್ಸ್ ಇಂಟು ಎ ಆಲ್ಫಾಬೆಟಿಕಲ್ ಆರ್ಡರ್ ಬರೆದ್ರೆ ಎ ಎಕ್ಸ್ ಆಗುತ್ತೆ. 2a ಹೋಲ್ ಸ್ಕ್ವೇರ್ಡ್ ಅಂತಂದ್ರೆ 2 4 ಎ ಇಂಟು ಎ ಸ್ಕ್ವೇರ್ಡ್ 4a ಸ್ಕ್ವೇರ್ಡ್ ಆಯ್ತು. ಸೊ ಆ ಟರ್ಮ್ನ ಇಲ್ಲಿ ಬರ್ಕೊಳ್ಳೋದು ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ 4ax ಪ್ಲಸ್ 4a ಸ್ಕ್ವೇರ್ಡ್. ಇಲ್ಲಿ ಈಗ ನೋಡಿ, ಇಲ್ಲಿ ಮೈನಸ್ ಎಕ್ಸ್ ಇಂದ ಗುಣಿಸ್ಬೇಕು ಇದನ್ನ. ಸೊ ಫಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್ ಅಂತ. ಹಾಗೇನೆ ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು 4a ಎಕ್ಸ್. ಸೊ ಈಗ ನೋಡಿ ಇಲ್ಲಿ ಇವೆಲ್ಲ ಈ ತರ ಸಿಂಪ್ಲಿಫಿಕೇಶನ್ ಅನ್ನ ಕ್ಲೀನ್ ಆಗಿ ಮಾಡೋದು ಕಲಿಬೇಕು. ಮೈನಸ್ ಇಂದ ಗುಣಿಸ್ಬೇಕಾದ್ರೆ ಇಲ್ಲಿ -1 ಇದೆ, ಮೈನಸ್ ಇಂದ ಸೈನ್ ಅನ್ನು ಗುಣಿಸಿದ್ವಿ, ಆಮೇಲೆ ಈ ಹೊರಗಡೆ ಫ್ಯಾಕ್ಟರ್ ಇಂದ ಡಿಸ್ಟ್ರಿಬ್ಯೂಷನ್ ಲಾ ಹಾಕಿ ಒಳಗಡೆ ಇದನ್ನ ಗುಣಿಸಿದ್ವಿ. ಇವೆಲ್ಲ ಕೇರ್ಫುಲ್ ಆಗಿ ಅಭ್ಯಾಸ ಮಾಡಬೇಕು. ನೆಕ್ಸ್ಟ್ ಡಿನಾಮಿನೇಟರ್ ಇದೆ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 2a. ಸೊ ಈಗ ನೋಡಿ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ಸ್ಕ್ವೇರ್ಡ್ ಕ್ಯಾನ್ಸಲ್ ಆಯ್ತು, ಪ್ಲಸ್ 4ax ಮೈನಸ್ 4ax ಕ್ಯಾನ್ಸಲ್ ಆಯ್ತು. ಸೊ ಕ್ಯಾನ್ಸಲ್ ಆಗ್ಬಿಟ್ಟು ಇವಾಗ ವಿ ಹ್ಯಾವ್ ನೌ ಎ ವೆರಿ ಸಿಂಪಲ್ ಸಿಂಗಲ್ ಟರ್ಮ್ ಇನ್ ದಿ ನ್ಯೂಮರೇಟರ್ is equal to 4a squared by x into x plus 2a. ಈ ತರ ಬಂದ ಮೇಲೆ ಫೈನಲ್ ಆನ್ಸರ್ ಆಗೋಯ್ತು ಅಂತ ಇಟ್ಬಿಡ್ಬಾರ್ದು. ಮತ್ತೆ ಯಾವ್ದಾದ್ರು ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಕಾಮನ್ ಫ್ಯಾಕ್ಟರ್ ಇದೆಯಾ ಅಂತ ಚೆಕ್ ಮಾಡಬೇಕು. ಅದಿಲ್ಲ ಅಂದ್ರೆ ಅದು ಫೈನಲ್ ಆನ್ಸರ್. ಈಗ ನೋಡಿ ಇಲ್ಲಿ 4a ಸ್ಕ್ವೇರ್ಡ್ ಇದೆ, ಕೆಳಗಡೆಗೆ ಅದ್ರದ್ದು ಯಾವುದು ಫ್ಯಾಕ್ಟರ್ಸ್ ಇಲ್ಲ. ಯಾವ್ದಾದ್ರು ಇಲ್ಲೊಂದು 2 ಅಂತ ಇದ್ದಿದ್ರೆ 2 4 ಅಂತ ಹೊಡೆದಾಕ್ಬೇಕಾಗಿತ್ತು, ಅಥವಾ ಇಲ್ಲಿ ಕೆಳಗಡೆ 8 ಅಂತ ಇದ್ದಿದ್ರೆ 4 8 ಅಂತ ಅದನ್ನ ಕಿತ್ತಾಕ್ಬೇಕಾಗಿತ್ತು. ಇಲ್ಲಿ ಎಕ್ಸ್ ಎ ಅಂತ ಇದ್ದಿದ್ರೆ ಎ ಸ್ಕ್ವೇರ್ಡ್ ಇಂದ ಕ್ಯಾನ್ಸಲ್ ಮಾಡೋಕ್ಕಾಯ್ತು. ಸೊ ಅದನ್ನು ಅಬ್ಸರ್ವ್ ಮಾಡಿ ಯಾವುದು ಕಾಮನ್ ಫ್ಯಾಕ್ಟರ್ಸ್ ಇಲ್ಲ ಅಂತಾಗಿ ಇರ್ರೆಡ್ಯೂಸಿಬಲ್ ಫಾರ್ಮ್ ಆದ್ಮೇಲೆ ಇಟ್ ಈಸ್ ನೌ ಸಿಂಪ್ಲಿಫೈಡ್ ಫೈನಲ್ ಆನ್ಸರ್. ಸಿಂಪ್ಲಿಫೈ ಅಂದ್ರೇನು? ರೆಡ್ಯೂಸ್ ಇಟ್ ಟು ದಿ ಲೋಯೆಸ್ಟ್ ಟರ್ಮ್ ಫ್ರಾಕ್ಷನ್ ಅಂತ, ಅಂದ್ರೆ ಬ್ರಿಂಗ್ ಇಟ್ ಟು ದಿ ಲೋಯೆಸ್ಟ್ ಟರ್ಮ್ ಫ್ರಾಕ್ಷನ್ ಆನ್ಸರ್ ಅಂತ. ಓಕೆ, ಈಗ ನೋಡಿ ಇನ್ನೊಂದು ಲೆಕ್ಕ. ಎಷ್ಟನೇದಿದು? 3ನೇ ಲೆಕ್ಕ. ಸಿಂಪ್ಲಿಫೈ x squared plus xy plus y squared, x squared plus xy plus y squared by x plus y. ಸೊ ಇದು ಒಂದು ಫ್ರಾಕ್ಷನ್, ಅದರಲ್ಲಿ ಮೇಲೊಂದು ಎಕ್ಸ್ಪ್ರೆಷನ್ ಕೆಳಗೊಂದು ಎಕ್ಸ್ಪ್ರೆಷನ್, ಪ್ಲಸ್ ಮತ್ತೆ ಫ್ರಾಕ್ಷನ್ ಬಾರ್ ಬರ್ಕೊಳ್ಳೋದು ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಡ್ ಅಂತಿದೆ. ಕೆಳಗಡೆ ಏನಿದೆ? ಎಕ್ಸ್ ಮೈನಸ್ ವೈ ಅಂತ ಇದೆ. ಸೊ ಮತ್ತೆ ಇಲ್ಲಿ ಏನಿದೆ? ಏನಾದ್ರು ಕಾಮನ್ ಫ್ಯಾಕ್ಟರ್ ತೆಗಿಯಕ್ಕಾಗತ್ತಾ? ಮೇಲ್ಗಡೆ ಏನು ನಾವು ಫ್ಯಾಕ್ಟರೈಸ್ ಮಾಡಕ್ ಆಗೋದಿಲ್ಲ. ಯಾಕೆ? ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ವೈ ಸ್ಕ್ವೇರ್ಡ್ ಪ್ಲಸ್ 2xy ಇದ್ದಿದ್ರೆ ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ಡ್ ಅಂತ ಬರಿಬೋದಿತ್ತು. ಇಲ್ಲೂ ಮೈನಸ್ 2xy ಇದ್ದಿದ್ರೆ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ಡ್ ಅಂತ ಬರಿಬೋದಿತ್ತು. ಸೊ ಫ್ಯಾಕ್ಟರೈಸ್ ಮಾಡಕ್ಕೆ ಆಗಲ್ಲ. ಇರ್ಲಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಇವಾಗ LCM ನಾನು ತಕ್ಷಣ ಬರೆಯಕ್ಕೆ ಮತ್ತೆ ಎಕ್ಸ್ಟ್ರಾ ಬರೆಯಕ್ಕೆ ಹೋಗಲ್ಲ. ಅವಾಗ ನಂಗೆ LCM ಈಸ್ ದಿ ಮಲ್ಟಿಪಲ್ ಆಫ್ ಆಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ಕಾಮನ್ ಫ್ಯಾಕ್ಟರ್ಸ್ ಆಫ್ ದಿ ಡಿನಾಮಿನೇಟರ್ ಅಂತ. ಈಗ ಡಿನಾಮಿನೇಟರ್ ನಲ್ಲಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಎಕ್ಸ್ ಮೈನಸ್ ವೈ ಇದೆ, ಎರಡು ಕಾಮನ್ ಫ್ಯಾಕ್ಟರ್ ಇಲ್ಲ, ಆದ್ರಿಂದ ಎರಡನ್ನೂ ಗುಣಿಸ್ಬೇಕು. ಸೊ ಈಕ್ವಲ್ಸ್ ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ. ಸೊ ಈ ಪ್ರಾಬ್ಲಮ್ ನಲ್ಲಿ ನಿಮ್ಗೆ ಎಲ್ಲ ಯಾವ್ಯಾವ್ದು ಫಾರ್ಮುಲಾ ಎಲ್ಲ ಜ್ಞಾಪಕ ಇದೆ ಅದನ್ನು ಚೆಕ್ ಆಗುತ್ತೆ. ಸೊ ಫಸ್ಟ್ ಏನ್ ಮಾಡಬೇಕು? ಪ್ರೊಸೀಜರ್ ಸೇಮ್, ಅದಕ್ಕೋಸ್ಕರನೇ ಇಷ್ಟ ದೊಡ್ಡ ಲೆಕ್ಕ ಹಾಕೋದು. ಫಸ್ಟ್ ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ಡ್ ಪ್ಲಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಡ್. ಸೊ ಅರಿಥಮೆಟಿಕ್ ಪ್ರಾಬ್ಲಮ್ ಮಾಡ್ಬೇಕಾದ್ರೂ ಈ ಪ್ರೊಸೀಜರ್ನೇ ಯಾಕೆ ಹೇಳ್ತಾ ಇದ್ದೆ ಅಂತಂದ್ರೆ, ಅದೇ ಪ್ರೊಸೀಜರ್ ಅಲ್ಲಿ ಪ್ರಾಕ್ಟೀಸ್ ಆಗಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಮಾಡ್ತೀವಿ. ಸೊ ಫಸ್ಟ್ ಏನ್ ಮಾಡಬೇಕು? LCM ಬರ್ಕೊಂಡ್ಮೇಲೆ ಫ್ರಾಕ್ಷನ್ ಬಾರ್ ಹಾಕಿ ಪ್ರತಿ ಫ್ರಾಕ್ಷನ್ ಫಸ್ಟ್ ನ್ಯೂಮರೇಟರ್ ಬರ್ಕೊಂಡು ಇಂಟು ಹಾಕಿ ಕೋಶೆಂಟ್ ಏನು ಅಂತ ಕಂಡುಹಿಡಿಬೇಕು. ಕೋಶೆಂಟ್ ಹೆಂಗ್ ಬರುತ್ತೆ?
LCM ನ ಆ ಫ್ರಾಕ್ಷನ್ ಡಿನಾಮಿನೇಟರ್ ಇಂದ ಡಿವೈಡ್ ಮಾಡಿದ್ರೆ ಬರೋ ಫೈನಲ್ ಆನ್ಸರ್ ಕೋಶಂಟ್. ಸೊ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ LCM, ಅದನ್ನ ಇದ್ರ ಡಿನಾಮಿನೇಟರ್ ಎಕ್ಸ್ ಪ್ಲಸ್ ವೈ ಇಂದ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಉಳಿಯುತ್ತೆ. ಬ್ರಾಕೆಟ್ ಹಾಕಿ ಹಿಂಗೆ ಬರ್ಕೊಳ್ಳೋದು. ಆಮೇಲೆ ಅಲ್ಲಿಗೆ ಫಸ್ಟ್ ಫ್ರಾಕ್ಷನ್ ಈಕ್ವಲೆಂಟ್ ಫ್ರಾಕ್ಷನ್ಗೆ ಬೇಕಾಗೋ ಕೋಶಂಟ್ ಕಂಡಿಡ್ದಂಗಾಯ್ತು. ನೆಕ್ಸ್ಟ್ ಪ್ಲಸ್ ಅಂತ ಹಾಕಿ ಇದ್ರ ನ್ಯೂಮರೇಟರ್ ಬರ್ಕೋಬೇಕು. ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಡ್ ಅಂತ ಹಾಕ್ಬಿಟ್ಟು ಈಗ ಇದ್ರ ಡಿನಾಮಿನೇಟರ್ ಎಕ್ಸ್ ಮೈನಸ್ ವೈ ಇಂದ LCM ನ ಡಿವೈಡ್ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಕ್ಯಾನ್ಸಲ್ ಆಗಿ ಎಕ್ಸ್ ಪ್ಲಸ್ ವೈ ಉಳಿಯುತ್ತೆ. ಈಗ ನಮಗೆ ಜ್ಞಾಪಕ ಇರಬೇಕು ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಈಕ್ವಲ್ಸ್ ಅಂತ ಇದೆರಡು ಅವಾಗ ಬರೆದಿತ್ತು ನೋಡಿ ಇಲ್ಲಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ಸ್ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ಡ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ಡ್ ಜ್ಞಾಪಕ ಇರಬೇಕು. ಹಾಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಈಕ್ವಲ್ಸ್ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ಡ್ ಪ್ಲಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್ಡ್. ಈ ಫಾರ್ಮುಲಾ ಜ್ಞಾಪಕ. ಈ ತರ ಬಂದಾಗೆಲ್ಲ ಅದಕ್ಕೆ ಜ್ಞಾಪಕ ಇಟ್ಕೋಬೇಕು. ಸೊ ಇದು ಯಾವ ತರ ಇದೆ, ರೈಟ್ ಹ್ಯಾಂಡ್ ಸೈಡ್ ಎಕ್ಸ್ಪ್ರೆಷನ್ ಇದೆ, ಈ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲೆಂಟ್ ವ್ಯಾಲ್ಯೂ ಬರೆದ್ಬಿಟ್ರೆ ಸಿಂಪ್ಲಿಫೈ ಮಾಡೋದು ಈಸಿ. ದಟ್ ಮೀನ್ಸ್ ಇದನ್ನ ಕೂತ್ಕೊಂಡು ನಾವು ಎಕ್ಸ್ ಇಂದ ಎಲ್ಲ ಮಲ್ಟಿಪ್ಲೈ ಮಾಡಿ ಮತ್ತು ಮೈನಸ್ ವೈ ಇಂದ ಎಲ್ಲ ಮಲ್ಟಿಪ್ಲೈ ಮಾಡಿ ತಪ್ಪು ಸಿಂಪ್ಲಿಫೈ ಮಾಡಿ ಕರೆಕ್ಟ್ ಉತ್ತರ ಇದು ಬರದೆ ಹೊಟ್ಟೋಗುತ್ತೆ. ಸೊ ಈ ತರ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಇದ್ದಾಗ ಜ್ಞಾಪಕ ಇಟ್ಕೊಂಡಿದ್ರೆ ಡೈರೆಕ್ಟ್ ಆಗಿ ಇದನ್ನ ನೋಡ್ಕೊಂಡ್ಬಿಟ್ಟು ಬರಿಬೋದು. ಸೊ ಇದೇನಾಗುತ್ತೆ ಇವಾಗ ನಮಗೆ ದೇರ್ ಫೋರ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂತ ಆಗುತ್ತೆ ಫಸ್ಟ್ ಇವೆರಡನ್ನು ಗುಣಿಸಿದ್ರೆ. ಅದೇ ರೀತಿ ಸೆಕೆಂಡ್ ಟರ್ಮ್ ಏನಿದೆ, ಈ ಫಸ್ಟ್ ಎಕ್ಸ್ಪ್ರೆಷನ್ ಇದೆ ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಸ್ಕ್ವೇರ್ಡ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ಡ್ ಅಂತ. ಸೊ ಈ ಫಾರ್ಮಲ್ಲಿ ಇರೋದ್ರಿಂದ ದಿಸ್ ವಿಲ್ ಬಿಕಮ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ಆಗುತ್ತೆ. ಕೆಳಗಡೆಗೆ ಏನಾಯ್ತು, ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್ ಅಂತ ಆಯ್ತು. ಸೊ ಇಲ್ಲಿ ಎಕ್ಸ್ ಕ್ಯೂಬ್ ಟು ಎಕ್ಸ್ ಕ್ಯೂಬ್ ಆಗುತ್ತೆ, ಮೈನಸ್ ವೈ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಹೊರಟು ಹೋಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನು ಗುಣಿಸೋದು ಇನ್ನೇನು ಮತ್ತೆ ಇಲ್ವೇ ಇಲ್ಲ ನೋಡಿ. ಇಲ್ಲಿ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಇದೆ. ಸೊ ಮೈನಸ್ ವೈ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಹೊರಟೋಗುತ್ತೆ. ಎಕ್ಸ್ ಸ್ಕ್ವೇರ್ಡ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಕ್ಯೂಬ್ ಅಂತ ಕೂಡಿದ್ರೆ ಏನು ಬರುತ್ತೆ, 2x ಕ್ಯೂಬ್ಡ್ ಅಂತ ಬಂತು. 2x ಕ್ಯೂಬ್ಡ್ ಬೈ ಎಕ್ಸ್ ಸ್ಕ್ವೇರ್ಡ್ ಮೈನಸ್ ವೈ ಸ್ಕ್ವೇರ್ಡ್ ಅಂತ ಆಗುತ್ತೆ. ಸೊ ಇವೆಲ್ಲನೂ ಫ್ರಾಕ್ಷನ್ಸ್ನ ಸಿಂಪ್ಲಿಫೈ ಮಾಡೋದು ಪ್ರಾಕ್ಟೀಸ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಈಗ ನೆಕ್ಸ್ಟ್ ಲೆಕ್ಕ ಮಾಡೋಣ. ಎಷ್ಟನೇ ಲೆಕ್ಕ ಇದು, 3 ಆಯ್ತು. 4ನೇದು ಸಿಂಪ್ಲಿಫೈ, ಎಲ್ಲ ಅಷ್ಟೇ. ಸಿಂಪ್ಲಿಫೈ 5x by 6 into x squared minus 1 minus 1 into 2 into x minus 1 plus 1 divided by 3 into x plus 1 ಅಂತ ಇದೆ. ಸೊ ಈಗ ನೋಡಿ, ಈಗ ಡಿನಾಮಿನೇಟರ್ನಲ್ಲಿ ಏನಿದೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ಸು ಇದೆ, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸೂ ಇದೆ. ಸೊ ಡಿನಾಮಿನೇಟರ್ LCM ಕಂಡುಹಿಡಿಬೇಕಾದ್ರೆ ನಮಗೆ, ಸೊ LCM ಈಸ್ ದಿ ಮಲ್ಟಿಪಲ್ ಆಫ್ ಆಲ್ ಫ್ಯಾಕ್ಟರ್ಸ್ ಇನ್ಕ್ಲೂಡಿಂಗ್ ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ಸ್ ಅಂಡ್ ಆಲ್ ಅದರ್ ಫ್ಯಾಕ್ಟರ್ಸ್ ಅಂತ ಹೇಳಿ. ಹಾಗೇನೇ ಆಲ್ ಆಲ್ಜಿಬ್ರಾಯಿಕ್ ಕಾಮನ್ ಫ್ಯಾಕ್ಟರ್ಸ್ ಅಂಡ್ ಅದರ್ ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್. ಸೊ ನ್ಯೂಮರಿಕಲ್ ಫ್ಯಾಕ್ಟರ್ಸ್ಗೂ ಅದೇ ರೂಲ್ ಅಪ್ಲೈ ಮಾಡಿ, ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್ಗೂ ಅದೇ ರೂಲ್ ಅಪ್ಲೈ ಮಾಡಿ, ನ್ಯೂಮರಿಕಲ್ ಫ್ಯಾಕ್ಟರ್ ಇಂಟು ಆಲ್ಜಿಬ್ರಾಯಿಕ್ ಫ್ಯಾಕ್ಟರ್ಸ್ ಎಲ್ಲ ಮಲ್ಟಿಪ್ಲೈ ಮಾಡಿದಾಗ ನಮಗೆ LCM ಬರುತ್ತೆ. ಸೊ ಈಗ ನೋಡಿ, ಇಲ್ಲಿ LCM ಆಫ್ ಡಿನಾಮಿನೇಟರ್ಗೆ
ಈಗ 6, 2, 3 ಇದೆ. ಬಿಗ್ಗೆಸ್ಟ್ ನಂಬರು ಈಸ್ ಇಟ್ ಡಿವಿಸಿಬಲ್ ಬೈ ದಿ ಅದರ್ 2 ಸ್ಮಾಲರ್ ನಂಬರ್ಸ್ ಅಂತ ಫಸ್ಟ್ ಕಂಡುಹಿಡಿಬೇಕು. ಅದಾದ್ಮೇಲೆ ನಾವು ಏನಾದ್ರು ಬೇಕು ಅಂತಂದ್ರೆ ಕಂಡುಹಿಡಿಬೇಕು, ಬೇರೆ ಬೇರೆ ಫ್ಯಾಕ್ಟರ್ಸ್ ಇದ್ರೆ. ನೋಡಿ 6 ಅನ್ನೋದು 2ರಿಂದನೂ ಭಾಗ ಆಗತ್ತೆ, 3ರಿಂದನೂ ಭಾಗ ಆಗತ್ತೆ. ದೇರ್ ಫೋರ್ LCM equals 6 because divisible by both 2 and 3. So ಅದು LCM 6 ಆಯ್ತು for numerical coefficients. For numbers ಆಯ್ತಾ. ನೆಕ್ಸ್ಟ್ ಇಲ್ಲಿ x squared minus 1 ಅಂತ ಇದೆ. ಸೊ x squared minus 1 ಈಕ್ವಲ್ಸ್ ಏನು? x plus 1 into x minus 1. ಯಾಕೆ? 1 ಅಂದ್ರೆ 1 squared ಅಂತ. therefore x plus 1 into x minus 1. x minus 1 ಇದೆ, x plus 1 ಇದೆ. Divisible by both x minus 1 and x plus 1. Therefore LCM equals x plus 1 into x minus 1 for algebraic expressions. ಆಯ್ತಾ? therefore LCM equals ಏನು ಬಂತು? ಇದಕ್ಕೆ 6, ಇದಕ್ಕೆ x plus 1 into x minus 1 ಅಂತ ಬಂತು. ಇದು ಸ್ಮಾಲ್ ಲೆಕ್ಕ, ಬಟ್ ಪ್ರೊಸೀಜರ್ ಎಲ್ಲ ಗೊತ್ತಿರಲಿ ಅಂತ ಬರ್ದಿದ್ದೀನಿ. ನೋಡಿ ತಕ್ಷಣ ಮಾಡೋಂಗಿರ್ಬೇಕು ನೀವು. ಆಮೇಲೆ ಪ್ರಾಕ್ಟೀಸ್ ಮಾಡಿದ್ಮೇಲೆ ಯು ವಿಲ್ ಬಿ ಏಬಲ್ ಟು ರೈಟ್ ಇಟ್ ಜಸ್ಟ್ ಬೈ ಇನ್ಸ್ಪೆಕ್ಷನ್. ಆ ಸ್ಟೇಜಿಗೆ ಬರಬೇಕು. ಸೊ ಏನು ಬಂತು? 6 into x plus 1 into x minus 1 ಅನ್ನೋದು LCM ಬಂತು. ಇದ್ರ ಕೆಳಗಡೆಗೆ ನಾವು ಸುಮ್ಮನೆ x plus 1 into x minus 1 ಅಂತ ಬರ್ಕೊಂಡಿದ್ರೆ ನಾವು ಡಿವೈಡ್ ಮಾಡಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಫಸ್ಟ್ ಫ್ರಾಕ್ಷನ್ ಇನ ನ್ಯೂಮರೇಟರ್ ಏನು? 5x. ಇಲ್ಲಿ ಕೆಳಗಡೆ ಡಿನಾಮಿನೇಟರ್ ಏನಿದೆ? ಕಂಪ್ಲೀಟ್ 6 into x plus 1 into x minus 1. ಅದಷ್ಟು ಡಿವೈಡ್ ಆಗೋಗ್ಬಿಟ್ಟು ನಮ್ಗೆ ಏನು ಬರುತ್ತೆ? 1 ಅಂತ ಬರುತ್ತೆ. ಮೈನಸ್ ಇಲ್ಲಿ 1 ಅಂತ ನ್ಯೂಮರೇಟರ್ ಇಂಟು 2ರಿಂದ 6 ಭಾಗಿಸಿದ್ರೆ 3 ಅಂತ ಬರುತ್ತೆ. ಸೊ ನ್ಯೂಮರಿಕಲ್ ಕೋಶೆಂಟ್ ಬಂತು. x minus 1 ಅನ್ನ x plus 1 into x minus 1 ಇಂದ ಡಿವೈಡ್ ಮಾಡಿದ್ರೆ x minus 1 ಕ್ಯಾನ್ಸಲ್ ಆಗ್ಬಿಟ್ಟು x plus 1 ಉಳಿಯುತ್ತೆ ಕೋಶೆಂಟ್. ಸೊ ಈ ತರ ಮಾಡೋದು. ಪ್ಲಸ್ ನ್ಯೂಮರಿಕಲ್ ಕೋಶೆಂಟ್ 1 ಇದೆ ಇಂಟು 3ರಿಂದ ನ್ಯೂಮರಿಕಲ್ ಕೋಎಫಿಷಿಯಂಟ್ ನ ಭಾಗಿಸಿದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಸೊ ನ್ಯೂಮರಿಕಲ್ ಕೋಶೆಂಟ್ 2 ಅಂತ ಆಯ್ತು. ಆಮೇಲೇನು ಆಲ್ಜಿಬ್ರಾಯಿಕ್ ಟರ್ಮ್ ಇಂದ ಇದ್ರ LCM ನ ನಾವು ಡಿವೈಡ್ ಮಾಡಿದ್ರೆ x plus 1 into x minus 1 ಡಿವೈಡೆಡ್ ಬೈ x plus 1 ಅಂದ್ರೆ x plus 1 ಕ್ಯಾನ್ಸಲ್ ಆಗಿ x minus 1 ಉಳಿಯುತ್ತೆ. ಸೊ ಈ ತರ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಯು ವಿಲ್ ಬಿ ಏಬಲ್ ಟು ಕರೆಕ್ಟ್ಲಿ ಡೂ ಇಟ್. ಓಕೆ. ಸೊ ಈಗ ಮತ್ತೆ ಸಿಂಪ್ಲಿಫೈ ಮಾಡೋದು. ಫ್ಯಾಕ್ಟರಿ ಬರೆಯೋದು. ಬರೆದ್ಬಿಟ್ಟು 5x ಇಲ್ಲಿ ಮೈನಸ್ ಇಂಟು ಬ್ರಾಕೆಟ್ ಒಳಗಡೆ ಪ್ಲಸ್ ಇದೆ, ಅದನ್ನ ಫಸ್ಟ್ ಸೈನ್ ಮಲ್ಟಿಪ್ಲೈ ಮಾಡೋದು. ಮೈನಸ್ 1 into 3 3 into x 3x ಅಂತ. ಮತ್ತೆ ಮೈನಸ್ ಇಂಟು ಪ್ಲಸ್ 1ರಿಂದ ಇರೋದು ಪ್ಲಸ್ ಮೈನಸ್ ಆಯ್ತು. ಮೈನಸ್ 1 into 3 3 ಒಂದ್ಲಿ ಮತ್ತೆ 3 ಅಂತ ಆಯ್ತು. ಮತ್ತೆ ಪ್ಲಸ್ ಇಂಟು ಎಕ್ಸ್ ಇಂದ ಪ್ಲಸ್ ಇದೆ, ಪ್ಲಸ್ ಆಯ್ತು. 1 into 2 2 into x 2x ಅಂತ. ಮತ್ತೆ ಪ್ಲಸ್ 1 ಇಂದ ಮೈನಸ್ ಇದೆ, ಪ್ಲಸ್ ಇಂಟು ಮೈನಸ್ 1 into 2 2 into 1 2 ಅಂತ ಆಗುತ್ತೆ. ಮತ್ತೆ ಇಲ್ಲಿ 6 into x plus 1 into x minus 1 ಅಂತ ಆಯ್ತು. ಸೊ ಈಗ ಇಲ್ಲಿ ಏನ್ ಬರುತ್ತೆ ನೋಡಿ ನಮ್ಗೆ? 5ರಲ್ಲಿ 3 ಹೋದ್ರೆ 2 ಬಂತು. 5ರಲ್ಲಿ 3 ಹೋದ್ರೆ 2x ಬಂತು. 2x plus 2x ಅಂತಂದ್ರೆ ಸೊ ಎಕ್ಸ್ದೆಲ್ಲ ನ್ಯೂಮರಿಕಲ್ ಕೋಎಫಿಷಿಯಂಟ್ ನ ಕಳೆದು ಕೂಡಿ ಮಾಡೋದು. ಸೊ ಇಲ್ಲಿ 5ರಲ್ಲಿ 3 ಹೋದ್ರೆ 2 2 2 4. ಸೊ 4x ಅಂತ ಬಂತು ನಮ್ಗೆ. ಆಮೇಲೆ ಕಾನ್ಸ್ಟೆಂಟ್ ಇಲ್ಲಿ -3 -2 ಅಂತಂದ್ರೆ ಏನಾಯ್ತು? -5 ಅಂತ ಆಯ್ತು. ಇನ್ನೇನು
ಬರೋದಿಲ್ಲ. ಇದು 4x - 5 ಅಂತ 4 × x - 5 ಹಾಕ್ಬಿಡ್ಬಾರ್ದು, ಕೇರ್ಫುಲ್ ಆಗಿರಿ. ಬರೀ ಎಕ್ಸ್ಗಳನ್ನ ಕೂಡಿದ್ದಕ್ಕೆ 4x ಬಂತು, ಕೂಡಿ ಕಳೆದು ಮಾಡಿದ್ದಕ್ಕೆ. ಬರೀ ಕಾನ್ಸ್ಟೆಂಟ್ನ ಕೂಡಿ ಕಳೆದು ಮಾಡಿದ್ದಕ್ಕೆ -5 ಬಂತು, ಅಲ್ಲಿ ಕ್ಲೋಸ್ ಅದು. ನೆಕ್ಸ್ಟ್ 6 × x + 1 × x - 1 ಅನ್ನೋದನ್ನ x² - 1 ಅಂತ ಬರೆಯೋದು. ಯಾವುದು ಇನ್ನು ಮತ್ತೆ ಕಾಮನ್ ಫ್ಯಾಕ್ಟರ್ಸ್ ಯಾವುದು ತೆಗಿಯೋಂಗಿಲ್ಲ, ಹಾಗಾಗಿ ನಮಗೆ ಫೈನಲ್ ಆನ್ಸರು ಅದನ್ನೇ ಉಳಿಯುತ್ತೆ, 6 × x² - 1 ಅಂತ ಹೇಳಿ. ಸೊ ಈ ಲೆಕ್ಕದಲ್ಲಿ ನೀವೇನು ಕಲ್ತ್ಕೊಂಡ್ರಿ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸು ಇದ್ರೆ ಅದರದ್ದು LCM ನ ಕಂಡುಹಿಡಿಬೇಕು ಡಿನಾಮಿನೇಟರ್ನಲ್ಲಿ ಅನ್ನೋದು ಗೊತ್ತಾಯ್ತು. ಸೊ ಎಲ್ಲದಕ್ಕೂ ಏನು ಅಬ್ಸರ್ವ್ ಮಾಡ್ತಾ ಇರಿ, ಪ್ರೊಸೀಜರ್ ಮಾತ್ರ ಸೇಮ್ ಇರುತ್ತೆ. ನ್ಯೂಮರಿಕಲ್ಲು ಇದನ್ನ ನಾವು ಕೇರ್ಫುಲ್ ಆಗಿ ಮಾಡ್ತಾ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ಇವಾಗ ಫ್ಯಾಕ್ಟ್ರೈಸ್ ಇನ್ನೊಂದು ಸ್ವಲ್ಪ ಕ್ಲೀನಾಗಿ ಮಾಡೋ ಥರದ್ದು ಫ್ಯಾಕ್ಟ್ರೈಸೇಷನ್ ಮಾಡೋಣ. ಸ್ವಲ್ಪ ದೊಡ್ಡ ಲೆಕ್ಕ ಮಾಡೋಣ, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಇದನ್ನ ಪ್ರೊಸೀಜರ್ ಸೇಮ್ ಇರುತ್ತೆ, ಬಟ್ ಎಷ್ಟೊಂದು ಕೆಲಸ ಇರುತ್ತೆ ಅಂತ ನೋಡ್ಕೊಳ್ಳಿ. ಇವಾಗ 5 ಸಿಂಪ್ಲಿಫೈ, ಟೈಮ್ ಸೇವ್ ಮಾಡೋಕ್ಕೋಸ್ಕರ ಸ್ವಲ್ಪ ದೊಡ್ಡ ಲೆಕ್ಕನೇ ಡೈರೆಕ್ಟ್ ಆಗಿ ಮಾಡ್ತಾ ಇದ್ದೀನಿ. 3 ಫ್ರಾಕ್ಷನ್ ಇದೆ, ಒಂದು ಕೂಡೋದು ಒಂದು ಕಳಿಯೋದು. x / x² + 5x + 6. ಇದು ನೋಡಿ, ಇಲ್ಲಿ ಎಲ್ಲಿ ಬರಿತೀನಿ ಫ್ರಾಕ್ಷನ್ ಅನ್ನ ಕೇರ್ಫುಲ್ ನೋಡಿ, ಫ್ರಾಕ್ಷನ್ ಬಾರ್ ಹತ್ರ ಪ್ಲಸ್ ಅಂತ ಬರಿತೀನಿ. ಅಂದ್ರೆ ಆ ಥರ ಬರೆದ್ರೆ ಇಡೀ ಫ್ರಾಕ್ಷನ್ನಿಗೆ ಪ್ಲಸ್ ಅಂತ, ಇಡೀ ಫ್ರಾಕ್ಷನ್ ಅನ್ನು ಕೂಡಬೇಕು ಅಂತ. ಇವೆಲ್ಲ ಕಾನ್ಸೆಪ್ಟ್ ಕೇರ್ಫುಲ್ ಆಗಿರ್ಬೇಕು, ಅದಕ್ಕೋಸ್ಕರ ಫ್ರಾಕ್ಷನ್ ಬಾರ್ ಎಲ್ಲ ಈ ಥರ ಬರೆಯೋದನ್ನ ಕಲ್ತ್ಕೋಬೇಕು. ಇಲ್ಲಿ 15 ಅಂತ, ಸೊ ಮೇಲ್ಗಡೆ ಒಂದೇ ಟರ್ಮ್ ಇದ್ರೆ ಫ್ರಾಕ್ಷನ್ ಬಾರ್ ಮಧ್ಯಕ್ಕೆ ಬರಿಬೇಕು 15 ಅಂತ ಹೇಳಿ. ಕೆಳಗಡೆಗೆ ಏನಿದೆ, ಸೊ ಇದು ಕನ್ಫ್ಯೂಷನ್ ಆಗಬಾರ್ದು ಅಂತ ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ಬೇಕು ಇದನ್ನ. ಮತ್ತೆ ಇಲ್ಲಿ ದೊಡ್ಡ ಎಕ್ಸ್ಪ್ರೆಷನ್ ಇದೆ, ಬ್ರಾಕೆಟ್ ಹಾಕೋತೀನಿ, x² + 9x + 14 ಅಂತ ಹೇಳಿ. ನೆಕ್ಸ್ಟ್ ಮತ್ತೆ ಫ್ರಾಕ್ಷನ್ ಬಾರ್ ಹತ್ರ ಮೈನಸ್ ಬರಿಬೇಕು, ಅಂದ್ರೆ ಒಂದು ಟರ್ಮ್ ಯಾವುದೋ ಮೈನಸ್ ಮಾಡಬೇಕು ಒಂದು ಫ್ರಾಕ್ಷನ್ ಅನ್ನು. ಮತ್ತೆ ಫ್ರಾಕ್ಷನ್ ಬಾರ್ ಬರ್ಕೊಂಡು ಮೇಲೆ ಎಷ್ಟಿದೆ 12 ಅಂತಿದೆ, ಕೆಳಗಡೆ ಒಂದು ಎಕ್ಸ್ಪ್ರೆಷನ್ ಇದೆ, ಏನಿದೆ x² + 10x + 21 ಅಂತ ಇದೆ. x² + 10x + 21 ಅಂತಿದೆ. ಈಗ ಇಲ್ಲಿ ನೋಡ್ಬಿಟ್ರೆ ನಮಗೆ ಏನಿದು x² ಇಷ್ಟು 3 ಟ್ರೈನಾಮಿಯಲ್ನ ಗುಣಿಸ್ಕೋಬೇಕಾ ಅಂತ ಅನ್ಸ್ಬಿಡುತ್ತೆ ಅನ್ಸುತ್ತೆ ಸಡನ್ ಆಗಿ. ಬಟ್ ನೋಡಿ, ಇಲ್ಲಿ ಪ್ರತಿಯೊಂದರಲ್ಲೂ ವಿ ವಿಲ್ ಬಿ ಏಬಲ್ ಟು ಫ್ಯಾಕ್ಟರೈಸ್ ಯೂಸಿಂಗ್ ದಿ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಆಫ್ ಫ್ಯಾಕ್ಟರೈಸಿಂಗ್ ಎ ಟ್ರೈನಾಮಿಯಲ್. ಇಲ್ಲಿ ನೋಡಿ, ಇಲ್ಲಿ 3 2 6 3 2 5, ಇಲ್ಲಿ 7 2 14 7 2 9, ಇಲ್ಲಿ 7 3 21 7 3 10 ಅಂತ ಬಂದು. ಸೊ ನಮಗೇನಂದ್ರೆ ಅಲ್ಲಿಗೆ ಇದರಲ್ಲಿ ಡಿನಾಮಿನೇಟರ್ D1, ಡಿನಾಮಿನೇಟರ್ D2, ಡಿನಾಮಿನೇಟರ್ D3 can all be factorized. So we observe that ಈ ತರ ಅನಲೈಸ್ ಮಾಡ್ಕೊಳಕ್ ಬರಬೇಕು. ಡಿನಾಮಿನೇಟರ್ಗೆ D1 ಅಂತ ಬರ್ಕೊಳ್ಳೋದು, ಸೊ D1 ಅನ್ನ ಸಪ್ರೇಟ್ ಆಗಿ ಮಾಡೋದು. ಅವಾಗ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ವಾಪಸ್ ನೀವು ಚೆಕ್ ಮಾಡ್ಬೇಕಾದ್ರೆ ಅಲ್ಲಲ್ಲಿಗೆ ಅದನ್ನೇ ಚೆಕ್ ಮಾಡೋದೆಲ್ಲ ಇರುತ್ತೆ, ಪ್ರೊಸೀಜರು ಮಿಸ್ ಆಗಲ್ಲ. ವಿ ಅಬ್ಸರ್ವ್ ದಟ್ ಡಿನಾಮಿನೇಟರ್ಸ್, ಈಗ ಜನರಲ್ ಎಕ್ಸ್ಪ್ರೆಷನ್ ಅಂತ ಬರಲಿಲ್ಲ, ಯಾಕೆ ಅಂತಂದ್ರೆ ನ್ಯೂಮರೇಟರ್ ನಲ್ಲಿ ಬರೀ ಸಿಂಗಲ್ ಟರ್ಮ್ ಇದೆ, ಅದನ್ನೇನು ನಾನು ಫ್ಯಾಕ್ಟರೈಸ್ ಮಾಡಬೇಕಾಗಿಲ್ಲ. ಹಾಗಾಗಿ ವಿ ಆರ್ ಫೋಕಸಿಂಗ್ ಓನ್ಲಿ ಆನ್ ದಿ ಡಿನಾಮಿನೇಟರ್, ಅದಕ್ಕೋಸ್ಕರ ಡಿ ಅಂತ ಬರ್ಕೊಂಡೆ. ವಿ ಅಬ್ಸರ್ವ್ ದಟ್ ಡಿನಾಮಿನೇಟರ್ಸ್ D1, D2 and D3 can be factorized. D1 equals x² + 5x + 6 equals x² + 3 2 6. ಇದ್ರದ್ದು ಫ್ಯಾಕ್ಟರ್ಸ್ ಕಂಡುಹಿಡ್ಕೊಳ್ಳೋದು, ಈ ಕಾನ್ಸ್ಟೆಂಟ್ ಟರ್ಮ್ ಫ್ಯಾಕ್ಟರ್ಸ್ ಕಂಡುಹಿಡ್ಕೊಂಡ್ರೆ 3 2 6 ಅಂತ ಬಂತು, ಕೂಡಿದ್ರೆ 3 2 5 ಬರ್ತಾ ಇದೆ. ಸೊ 3x + 2x ಅಂತ ಬರ್ಕೊಂಡು +6 ಅಂತ ಬರ್ಕೊಂಡ್ರೆ ಈಕ್ವಲ್ಸ್ ಏನಾಗುತ್ತೆ, x × x + 3. ನೋಡಿ, ಇಲ್ಲಿ x ಅನ್ನೋದು ಕಾಮನ್ ಫ್ಯಾಕ್ಟರ್ ತೆಗೆದ್ರೆ x² / x ಉಳಿತು, ಪ್ಲಸ್ ಹಂಗೆ ಇದೆ 3x / x ಅಂದ್ರೆ 3 ಉಳಿತು. ಕ್ವಿಕ್ ಆಗಿ ಮಾಡೋದು ಪ್ರಾಕ್ಟೀಸ್ ಆಗ್ಬಿಟ್ಟಿದ್ರೆ ಬರುತ್ತೆ. ಈ ಎರಡು ಎಕ್ಸ್ಪ್ರೆಷನ್ ಅಲ್ಲಿ ಏನಿದೆ, ನ್ಯೂಮರಿಕಲ್ ಕೋಎಫಿಷಿಯೆಂಟ್ಸ್ದು ಕಾಮನ್ ಫ್ಯಾಕ್ಟರ್ ಇದೆ, 2 ಇಸ್ ಅ ಕಾಮನ್ ಫ್ಯಾಕ್ಟರ್ ಇದ್ರ, ಯಾಕಂದ್ರೆ 6ರಲ್ಲಿ 2 ಇದೆ. ಸೊ 2x / 2 ಅಂದ್ರೆ x + 6 / 2 ಅಂದ್ರೆ 3 ಬಂತು.
ಸೊ ಈ ಥರನೇ ಇರುತ್ತೆ. x+3 ಎರಡು ಎಕ್ಸ್ಪ್ರೆಷನ್ ಇಂದ ಇದೊಂದು ಕಾಮನ್ ಫ್ಯಾಕ್ಟರ್. ಇದನ್ನ ತೆಗೆದ್ರೆ ಫಸ್ಟ್ ಎಕ್ಸ್ಪ್ರೆಷನ್ ಡಿವೈಡ್ ಮಾಡಿದ್ರೆ x+3 ಇಂದ x ಉಳಿಯುತ್ತೆ. ಸೆಕೆಂಡ್ ಎಕ್ಸ್ಪ್ರೆಷನ್ x+3 ಇಂದ ಡಿವೈಡ್ ಮಾಡಿದ್ರೆ 2 ಉಳಿಯುತ್ತೆ. ಸೊ ಯು ನೌ ಹ್ಯಾವ್ x+3 into x+2 as two factors for first denominator. Second denominator ke similarly d2 equals x squared plus 9x plus 14 ನ ಹೆಂಗ್ ಬರ್ಕೋತೀವಿ? x squared ಇದು 7 2 14 ಅಂತ ಬರುತ್ತೆ. ಸೊ 7x plus 2x plus 14 ಅಂತ ಬರ್ಕೊಳ್ಳೋದು. ಓಕೆ, ನೀವು ಇಲ್ಲಿ ಫಸ್ಟ್ ಪ್ಲಸ್ 2x plus 7x ಬರೆದ್ರೆ ಅದೇ ಉತ್ತರ ಬರುತ್ತೆ, ಏನು ತೊಂದರೆ ಇರಲ್ಲ. ಸೊ ಎಕ್ಸ್ ಇಲ್ಲಿ x squared plus 7x ಫಸ್ಟ್ ಟು ಟರ್ಮ್ಸ್ ಅಲ್ಲಿ x ಕಾಮನ್ ಫ್ಯಾಕ್ಟರ್, ಅದನ್ನು ತೆಗೆದ್ರೆ x squared by x x ಉಳಿಯುತ್ತೆ. 7x by x ಅಂದ್ರೆ 7 ಉಳಿಯುತ್ತೆ. ಇಲ್ಲಿ 2ಕ್ಕೂ 14ಕ್ಕೂ 2 ಕಾಮನ್ ಫ್ಯಾಕ್ಟರ್, ಅದು ತೆಗೆದ್ರೆ 2x by 2 ಅಂದ್ರೆ x ಉಳಿಯುತ್ತೆ, 14 by 2 ಅಂದ್ರೆ 7 ಉಳಿಯುತ್ತೆ. ಸೊ ಅಲ್ಲಿಗೆ ಏನಾಯ್ತು, x+7 ಅನ್ನೋದು ಇವೆರಡು ಎಕ್ಸ್ಪ್ರೆಷನ್ ಇಂದ ಒಂದು ಕಾಮನ್ ಫ್ಯಾಕ್ಟರು. ಫಸ್ಟ್ ನ x+7 ಇಂದ ಡಿವೈಡ್ ಮಾಡಿದ್ರೆ x ಉಳಿಯುತ್ತೆ, ಸೆಕೆಂಡ್ ನ x+7 ಇಂದ ಡಿವೈಡ್ ಮಾಡಿದ್ರೆ 2 ಉಳಿಯುತ್ತೆ. ಸೊ x+7 into x+2 ಅಂತ ಆಯ್ತು. d3 ನೆಕ್ಸ್ಟ್ ಈಕ್ವಲ್ಸ್ ಏನಿದೆ d3 ನಮಗೆ x squared plus 10x plus 21, x squared plus 10x plus 21, 7 3 21, 7 3 10 ಅಂತ ಹೇಳ್ಕೊಳ್ಳೋದು. x squared plus 7x plus 3x plus 21 ಅಂತ ಆಗುತ್ತೆ. ಸೊ ಈಸ್ ಈಕ್ವಲ್ ಟು ಮತ್ತೆ x ನ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಎರಡು ಟರ್ಮ್ ಅಲ್ಲಿ x squared by x x ಉಳಿಯುತ್ತೆ, 7x by x 7 ಉಳಿಯುತ್ತೆ. ಮತ್ತೆ 3 21ಕ್ಕೆ 3 ಕಾಮನ್ ಫ್ಯಾಕ್ಟರ್, 3x by 3 x, 21 by 3 7. ಸೊ ಮತ್ತೆ x+7 ಎರಡರಿಂದ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಫಸ್ಟ್ ಡಿವೈಡ್ ಮಾಡಿದ್ರೆ x ಉಳಿಯುತ್ತೆ, ಸೆಕೆಂಡ್ ಡಿವೈಡ್ ಮಾಡಿದ್ರೆ 3 ಉಳಿಯುತ್ತೆ. ಸೊ x+7. ಈಗ ನೋಡಿ ಇಲ್ಲಿ ಈ ಫಸ್ಟ್ ಎರಡು ಟರ್ಮ್ಗೆ x+2 ಕಾಮನ್ ಫ್ಯಾಕ್ಟರ್. ಸೊ ಅಲ್ಲಿಂದ ನಮ್ಗೇನಾಯ್ತು, ದೇರ್ ಫಾರ್ LCM ಈಕ್ವಲ್ಸ್ ಅಂತ ಹೇಳಿ ಇಟ್ ಈಸ್ ಮಲ್ಟಿಪಲ್ ಆಫ್ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವ್ದಿದೆ ಅದು. ಸೊ ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ x+2 ಇದೆ. ಸೊ ಒಂದು x+2 ಬರ್ಕೊಳ್ಳೋದು. ನೆಕ್ಸ್ಟ್ ಇಲ್ಲೊಂದು x+3 ಇದೆ, ಇಲ್ಲಿ ಲಾಸ್ಟ್ ಅಲ್ಲಿ ಒಂದು x+3 ಇದೆ. ಸೊ x+3 ಒಂದು ಕಾಮನ್ ಫ್ಯಾಕ್ಟರ್. ಸೊ ಅಲ್ಲಿಗೆ ಫಸ್ಟ್ ಎಕ್ಸ್ಪ್ರೆಷನ್ ಇನ ಎರಡು ಟರ್ಮ್ಸ್ ಬೇರೆ ಬೇರೆದ್ರಲ್ಲಿ ಇರೋದ್ರಿಂದ ಅವೆರಡು ಒಂದು ಫ್ಯಾಕ್ಟರ್ ಬಂತು. ನೆಕ್ಸ್ಟ್ ಬಂದಾಗ x+2 ಆಗ್ಲೇ ಆಗೋಗಿದೆ, ಇನ್ನು x+7 ಇದೆ, ಆ x+7 ಇಲ್ಲೂ ಇದೆ. ಸೊ ಇವೆರಡಕ್ಕೂ ಕಾಮನ್ ಫ್ಯಾಕ್ಟರ್ ಯಾವುದು, x+7 ಅಂತ ಬಂತು. ಸೊ ಅಲ್ಲಿಗೆ ನಮ್ಗೆ ಇಲ್ಲಿ 6 ಫ್ಯಾಕ್ಟರ್ ಇಂದ ಒಂದೊಂದು ಎರಡೆರಡಕ್ಕೆ ಒಂದೊಂದು ಕಾಮನ್ ಫ್ಯಾಕ್ಟರ್ ಬಂದಿದೆ, ಹಾಗಾಗಿ 3 ಫ್ಯಾಕ್ಟರ್ಸ್ ಬಂತು. ಸೊ 2 3 6 ಬದಲು ನಮಗೆ ಎರಡೆರಡು ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಬರೀ 3 ಫ್ಯಾಕ್ಟರ್ಸ್ ಬಂತು. x+2 into x+3 into x+7 ಅಂತ ಬಂತು. ದೇರ್ ಫಾರ್ ಸೊ ನಮ್ಗೆ ಈಗ ಏನಾಯ್ತು ಇವಾಗ ನೋಡಿ, ಇಲ್ಲಿ LCM is equal to ಏನು, x+2 into x+3 into x+7 ಅಂತ ಬರ್ಕೊಂಡು, ಓಕೆ. ಈಗ ನೋಡಿ ಸಿಂಪ್ಲಿಫಿಕೇಶನ್, ಇವಾಗ ಸಿಂಪ್ಲಿಫಿಕೇಶನ್ ಶುರು ಮಾಡ್ಕೋಬೇಕು. ಸೊ ಮೇಲ್ಗಡೆ ಹೋಗೋದೀಗ ಫಸ್ಟ್ ನ್ಯೂಮರೇಟರ್ ಯಾರು, ಎಕ್ಸ್. ಫಸ್ಟ್ ನ್ಯೂಮರೇಟರ್ ಯಾರು, ಎಕ್ಸ್. ಎಕ್ಸ್ ಅನ್ನೋದನ್ನ ನಾನು ಏನ್ ಮಾಡಬೇಕು, ಅದರ ಡಿನಾಮಿನೇಟರ್ ಏನಿದೆಯಲ್ಲ d1, ಅದರ ಫ್ಯಾಕ್ಟರ್ಸ್ ಇಂದ ಡಿವೈಡ್ ಮಾಡಬೇಕು. ಈ d1 ಅದ್ರದ್ದು ಫ್ಯಾಕ್ಟರ್ಸ್ ಯಾರು, x+3 ಮತ್ತು x+2. ಸೊ ಇಲ್ಲಿ x+2 ಮತ್ತು x+3 ನಾನು ಡಿವೈಡ್ ಮಾಡಿದ್ರೆ ಅವೆರಡು ಹೋಗಿ ಉಳಿಯೋದು ನನಗೇನು, x+7 ಉಳಿಯುತ್ತೆ. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, ಇಲ್ಲಿ ಏನ್ ಮಾಡ್ತಾ ಇದೀವಿ, LCM ಬರ್ಕೊಂಡ್ವಿ. LCM ಬರ್ಕೊಂಡು ಈ ಮೂರಕ್ಕೂ ಸೇರಿ, 3 ಫ್ರಾಕ್ಷನ್ಗೆ ಸೇರಿ LCM ಬರ್ಕೊಂಡಾದ್ಮೇಲೆ ಫಸ್ಟ್ ಫ್ರಾಕ್ಷನ್ನಿನ ಕೋಶೆಂಟ್ ಯಾವುದು ಅಂತ ಕಂಡುಹಿಡಿತಾ ಇದ್ದೀವಿ. ಅದಕ್ಕೆ ಏನ್ ಮಾಡಿದ್ವಿ, ನ್ಯೂಮರೇಟರ್ ಬರ್ಕೊಂಡ್ವಿ. ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ ಏನು, ಎಕ್ಸ್, ಅದನ್ನ ಬರ್ಕೊಂಡು ಕೋಶೆಂಟ್ ಹೆಂಗ್ ಕಂಡುಹಿಡಿದ್ವಿ, ಈ LCM ನ ಈ d1 ಅನ್ನೋದ್ರದ್ದು ಫ್ಯಾಕ್ಟರ್ಸ್ ಏನಿದೆ ನೋಡಿ, ಈ ಫ್ಯಾಕ್ಟರ್ಸ್ ಇಂದ ಡಿವೈಡ್ ಮಾಡಿದ್ರಿ.
ಎಲ್ ಸಿ ಎಮ್ನ x+2 x+3 ಇಂದ ಡಿವೈಡ್ ಮಾಡಿದ್ರೆ ಉಳಿಯೋದು x+7 ಆ ಥರ ಬರ್ಕೊಂಡು. ಸೊ ಅದೇ ಥರ ಇವಾಗ ಪ್ಲಸ್ ಅಂತಿದೆ ನೆಕ್ಸ್ಟ್ ಫ್ರಾಕ್ಷನ್ಗೆ, ಮತ್ತೆ ಇಲ್ಲಿ ಪ್ಲಸ್ ಅಂತ ಬರ್ಕೊಳ್ಳೋದು. ನ್ಯೂಮರೇಟರ್ನಲ್ಲಿ 15 ಅಂತಿದೆ, ಬ್ರಾಕೆಟ್ ಹಾಕ್ಕೊಳ್ಳೋದು. ಈಗ ಕೋಶೆಂಟ್ ಹುಡ್ಕೋದು. ಈ ಕೋಶೆಂಟ್ ಹುಡ್ಕೋಕ್ಕೆ ಏನು ಮಾಡಬೇಕು, D2 ಅನ್ನೋದ್ರದ್ದು ಫ್ಯಾಕ್ಟರ್ಸ್ ಯಾವುದಿದೆ ಅದರಿಂದ ಡಿವೈಡ್ ಮಾಡಬೇಕು. x+7 ಆ್ಯಂಡ್ x+2 ಇಂದ ಎಲ್ ಸಿ ಎಮ್ನ ಡಿವೈಡ್ ಮಾಡಿದ್ರೆ x+7 x+2 ಕ್ಯಾನ್ಸಲ್ ಆಗಿ x+3 ಉಳಿಯುತ್ತೆ. ನೆಕ್ಸ್ಟ್ ಏನಿದೆ, ಮೈನಸ್ ಇದೆ, -12 ಅಂತಿದೆ. ಸೊ ನ್ಯೂಮರೇಟರ್ಗೆ -12 ಅಂತ ಬರ್ಕೊಂಡು ಇಂಟು ಇದ್ರ ಫ್ರಾಕ್ಷನ್ ಯಾವುದು, D3 ಫ್ಯಾಕ್ಟರ್ಸ್ ಯಾರು, x+7 ಇಂಟು x+3. ಸೊ x+7 ಇಂಟು x+3 ಇಂದ ಈ ಎಲ್ ಸಿ ಎಮ್ನ ಡಿವೈಡ್ ಮಾಡಿದ್ರೆ ನಮ್ಗೆ ಉಳಿಯೋದು x+2 ಅಂತ ಉಳಿತು. ಸೊ ಈ ಥರ ಇವಾಗ ಸಿಂಪ್ಲಿಫೈ ಆಯಿತು. ಈಗ ಸಿಂಪ್ಲಿಫೈ ಮಾಡಿದಾದ್ಮೇಲೆ ನ್ಯೂಮರೇಟರ್ನಲ್ಲಿ ಎಲ್ಲ ಗುಣಿಸ್ಬಿಟ್ಟು ಕೂಡಿ ಕಳೆದು ಮಾಡಬೇಕು. ಇಲ್ಲಿ ಹಾಗೆ ಬರ್ಕೊಂಡಿರೋಣ, x+2 ಇಂಟು x+3 ಇಂಟು x+7 ಅಂತ. ಈಗ ನೋಡಿ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ಡ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಎಕ್ಸ್ ಇಂಟು 7 7x ಬರ್ಕೊಳ್ಳೋದು. ನೆಕ್ಸ್ಟ್ ಪ್ಲಸ್ ಇಂಟು ಒಳಗಡೆ ಪ್ಲಸ್ ಪ್ಲಸ್ 15 ಇಂಟು ಎಕ್ಸ್ 15x. ನಾವು ಪ್ರತಿ ಸಲ ಯಾಕೆ ಹೇಳ್ತಾ ಇದ್ದೀನಿ, ಅದನ್ನ ಯಾವಾಗಲೂ ನೀವು ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 15 ಇಂಟು 3 15 3 45. ಮತ್ತೆ ಇಲ್ಲಿ ಮೈನಸ್ ಬಂತು, ಮೈನಸ್ ಇಂಟು ಬ್ರಾಕೆಟ್ ಒಳಗಡೆಗೆ ಪ್ಲಸ್, ಮೈನಸ್ ಇಂಟು ಪ್ಲಸ್ ಮೈನಸ್ 12 ಇಂಟು ಎಕ್ಸ್ 12x. ಮತ್ತೆ ಮೈನಸ್ ಹೊರಗಡೆಯಿಂದ ಬ್ರಾಕೆಟ್ ಒಳಗಡೆ ಪ್ಲಸ್ ಇದೆ 2 ಅಂಕಿಗೆ, ಮೈನಸ್ ಇಂಟು ಪ್ಲಸ್ ಮೈನಸ್ 12 24. ಸೊ ಎಕ್ಸ್ಗಳ ಮೇಲೆಲ್ಲ ಯಾವುದಿದೆ, x² ಒಂದೇ ಟರ್ಮ್ ಇದೆ, ಎಕ್ಸ್ ಎಲ್ಲ ಯಾವುದಿದೆಯೋ ಅದನ್ನ ಒಂದ್ಸತಿ ಹಿಂಗೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಒಂದ್ ಕಡೆಗೆ ಕೂಡ್ಕೊಳ್ಳಿ, ಏನೇನಿದೆ ಎಕ್ಸಿಗೆ 7 + 15 - 12 ಅಂತಿದೆ ಫಾರ್ ಎಕ್ಸ್, ಹೌದಾ. ಸೊ 15 × 22 22ರಲ್ಲಿ -12 ಆದರೆ ಈಕ್ವಲ್ಸ್ 10 ಅಂತ ಬಂತು. ಸೊ ಬಂದ ತಕ್ಷಣ ಏನು ಮಾಡಿ, ಇಲ್ಲೊಂದು ಫ್ರಾಕ್ಷನ್ ಬಾರ್ ಹಾಕ್ಬಿಟ್ಟು x² + 10x ಅಂತ ಬಂತದು. ನೆಕ್ಸ್ಟ್ ಏನಿದೆ, 45 - 24 ಅಂತಿದೆ ಇದಕ್ಕೆ. ಸೊ 45ಅಲ್ಲಿ 24ನ್ನ ಕಳಿಬೇಕು, -24 ಅಂತಂದ್ರೆ 5ರಲ್ಲಿ 4 ಹೋದ್ರೆ 1, 4ರಲ್ಲಿ 2 ಹೋದ್ರೆ 2. ಏನು ಬರುತ್ತೆ ಅದು, ದೊಡ್ಡ ಅಂಕಿ ಸೈನು +21 ಅಂತ ಬಂತು. ಇಲ್ಲಿ ನೋಡಿದ್ರೆ x+2 ಇಂಟು x+3 ಇಂಟು x+7. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿದ್ರೆ ಇದು ಮತ್ತೆ 7 3 10 21 7 3 10 ಇದೇ ಥರದ್ದು ಒಂದಿತ್ತು ನಮಗೆ. ಇಲ್ಲಿ ನೋಡಿ x² + 10x + 21 ಅನ್ನೋದನ್ನು ಫ್ಯಾಕ್ಟರೈಸ್ ಮಾಡಿದ್ರೆ ಏನು ಬಂದಿದೆ, x+7 ಇಂಟು x+3 ಅಂತ ಬಂದಿದೆ. ದೇರ್ಫಾರ್ x+7 ಇಂಟು x+3 ಅಂತ ಆಗೋಯ್ತು ನ್ಯೂಮರೇಟರ್. ಡಿನಾಮಿನೇಟರ್ ಏನಾಯ್ತು, x+2 ಇಂಟು x+3 ಇಂಟು x+7 ಅಂತ ಇದೆ, ನೋಡಿದ್ರಾ. ಸೊ ಪ್ರತಿಯೊಂದು ಸ್ಟೇಜಲ್ಲೂ ಈ ಥರ ಫ್ಯಾಕ್ಟರೈಸ್ ಮಾಡೋದು. ಆ ಕಡೆ ಫ್ಯಾಕ್ಟರೈಸ್ ಮಾಡಿದ್ವಿ, ಮತ್ತೆ ಫ್ಯಾಕ್ಟರ್ಸ್ ಎಲ್ಲ ಬರ್ಕೊಂಡ್ವಿ, ಮತ್ತೆ ಫ್ಯಾಕ್ಟರ್ಸ್ ಬಂತು. ಈಗ ಏನು ಮಾಡೋದು, ನ್ಯೂಮರೇಟರ್ಗೂ ಡಿನಾಮಿನೇಟರ್ಗೂ ಇರೋ ಕಾಮನ್ ಫ್ಯಾಕ್ಟರ್ಸ್ನ ಇದು ಹಾಕೋದು, x+7 x+7. ಓಕೆ. ಸೊ ನೋಡಿ ಮೇಲೆ ಏನು ಉಳಿತು ಇವಾಗ, ಈಕ್ವಲ್ಸ್ ನ್ಯೂಮರೇಟರ್ನಲ್ಲಿ 1 ಉಳಿತು, ಕೆಳಗಡೆಗೆ x+2 ಉಳಿತು. ನೋಡಿದ್ರಾ, ಇಷ್ಟೊಂದು ದೊಡ್ಡ ಲೆಕ್ಕಕ್ಕೆ ಇಷ್ಟೆಲ್ಲ ಕಸರತ್ತು ಮಾಡಿದ್ರೆ ಬಂದಿದ್ದ ಉತ್ತರ ಬರೀ 1/x+2. ಸೊ ದಿಸ್ ಈಸ್ ಎ ವೆರಿ ಗುಡ್ ಎಕ್ಸಾಂಪಲ್ ಆಫ್ ಚೆಕಿಂಗ್ ಯುವರ್ ಎಬಿಲಿಟಿ ಟು ಡೂ so many things. Factorize, take LCM, then find the correct quotients, then multiply, add, subtract, and then get final expression. Again factorize, and then reduce the final fraction to its lowest form. ಇಷ್ಟು ಕೆಲಸ ಮಾಡೋದಾಯ್ತು. ಓಕೆ. ಈಗ ನೋಡಿ ಒಂದು ಹೊಸ ಥರ ಲೆಕ್ಕ ಮಾಡೋಣ ಇದಕ್ಕೆ. ಓಕೆ, ಇದೊಂದು ಲೆಕ್ಕ ತೋರಿಸ್ತೀನಿ.
I will show another very important type of big problem. ಸ್ವಲ್ಪ ಜಂಪ್ ಮಾಡ್ತಾ ಇದ್ದೀನಿ, ಡೋಂಟ್ ವರಿ, ನೀವೆಲ್ಲ ಈಗ 9th ಸ್ಟ್ಯಾಂಡರ್ಡ್ ಅಂತ. ಸಿಂಪ್ಲಿಫೈ ಏನೆಲ್ಲ ಹೆಂಗೆ ಅಬ್ಸರ್ವ್ ಮಾಡಬೇಕು ಅಂತ ಐ ಆಮ್ ಜಸ್ಟ್ ಟ್ರೈಯಿಂಗ್ ಟು ಶೋ some different types of problems. 1 by 6a minus 18 minus 1 by 6a plus 18 minus 1 by a squared plus 9 plus 18 by a to the power of 4 plus 81. ಸಡನ್ ಆಗಿ ನೋಡ್ಬಿಟ್ರೆ ಏನು ಇಷ್ಟೊಂದೆಲ್ಲ ಗುಣಿಸ್ಕೊಂಡು ಯಾವ LCM ಕಂಡುಹಿಡಿಯೋದು ಅಂತ ಎಲ್ಲ ಟೆನ್ಷನ್ ಶುರು ಆಗ್ಬಿಡುತ್ತೆ. ಬಟ್ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು, ಏನೋ ಒಂದು ಪ್ಯಾಟರ್ನ್ ಇದೆ. ಇಲ್ಲಿ ನೋಡಿ, ಇಲ್ಲಿ 6, 18 ಎರಡಕ್ಕೂ ಕಾಮನ್ ಫ್ಯಾಕ್ಟರ್ ಇದೆ. ಸೊ 6 ಅಂತ ತೆಗೆದ್ರೆ ನಾನು ಇದನ್ನ ಇಲ್ಲೇ ಬರಿತೀನಿ ನೋಡಿ. ಇದನ್ನ ಏನಂತ ಬರೀಬೋದು, 6 ಇಂಟು ಅಂತ ಫ್ಯಾಕ್ಟರ್ ತೆಗೆದ್ರೆ 6a by 6a ಅಂತ ಬಂತು. ಮೈನಸ್ ಹಾಗೆ ಇರುತ್ತೆ, ಮೈನಸ್ ಡಿವೈಡ್ ಬೈ ಪ್ಲಸ್ ಮೈನಸ್ ಇರುತ್ತೆ. 18 by 6 ಅಂದ್ರೆ 6 3 18. ಸೊ ಇದು 6 ಇಂಟು a minus 3 ಅಂತ ಆಯ್ತು. ಹಾಗೇನೇನೆ ಇದು ನೋಡಿ ಏನಾಗುತ್ತೆ, ಇಲ್ಲೂ 6 ಕಾಮನ್ ಫ್ಯಾಕ್ಟರ್ ತೆಗೆದ್ರೆ 6 ಇಂಟು a plus 3 ಅಂತ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ a minus 3 ಇಂಟು a plus 3 ಮಾಡಿದ್ರೆ ನನಗೆ a squared minus 9 ಅಂತ ಬರುತ್ತೆ. ಸೊ ಇವೆರಡನ್ನ ಮಾಡಿಕೊಂಡು a squared minus 9 ಮಾಡಿಕೊಂಡ್ರೆ ಆಮೇಲೆ ಇಲ್ಲಿ a squared plus 9 ಇದೆ, ಇವೆರಡನ್ನ ಒಟ್ಟಿಗೆ ನಾನು ಮಾಡ್ಕೋಬೋದು. ಅವಾಗ a squared minus 9 ಇಂಟು a squared plus 9 ಅಂತ ಬರುತ್ತೆ. ಸೊ ಅದನ್ನ ಮತ್ತೆ ಮಾಡ್ಕೋಬೋದು. ಅದನ್ನ ಮಾಡಿಕೊಂಡ್ರೆ a squared minus 9 ಇಂಟು a squared plus 9 ಮಾಡಿದ್ರೆ a to the power of 4 minus 81 ಅಂತ ಬರುತ್ತೆ. ಸೊ ಮತ್ತೆ ಇವೆರಡನ್ನ ನಾನು ಕಂಬೈನ್ ಮಾಡ್ಕೋಬೋದು. ಸೊ ಈ ಥರ ಪ್ಯಾಟ್ರನ್ಸ್ ಅಬ್ಸರ್ವೇಷನ್ ಅಂತ ಹೇಳಿ. ಸೊ ಮ್ಯಾಥಮ್ಯಾಟಿಕ್ಸ್ನಲ್ಲಿ ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಕಿಲ್ ಸೆಟ್ಸ್ ಅಂದರೆ ಕೌಶಲ್ಯ ಏನು ಬೇಕು, ಅಬ್ಸರ್ವಿಂಗ್ ಪ್ಯಾಟರ್ನ್ಸ್ ಬೇಸ್ಡ್ ಆನ್ ಫಾರ್ಮುಲೆ ಆರ್ ಪ್ರೀವಿಯಸ್ ಪ್ರಾಬ್ಲಮ್ಸ್. ಸೊ ಪ್ಯಾಟ್ರನ್ ಏನಿದೆ ನಮಗೆ, ಇದರಲ್ಲೆಲ್ಲ ನಮಗೆ a ಸ್ಕ್ವೇರ್ಡ್ ಮೈನಸ್ b ಸ್ಕ್ವೇರ್ಡ್ ಫಾರ್ಮ್ಯಾಟಿನ ಫಾರ್ಮುಲಾದು ಯೂಸೇಜ್ ಮಾಡೋದಕ್ಕೆ ಪ್ಯಾಟ್ರನ್ಸು ತುಂಬ ಚೆನ್ನಾಗಿದೆ. ಆದ್ದರಿಂದ ಏನು ಮಾಡೋಣ ಅಂತಂದರೆ, ಇದನ್ನು ಫ್ರ್ಯಾಕ್ಷನ್ F1, ಫ್ರ್ಯಾಕ್ಷನ್ F2, ಫ್ರ್ಯಾಕ್ಷನ್ F3, ಫ್ರ್ಯಾಕ್ಷನ್ F4 ಅಂತ ಇಟ್ಕೊಂಡು ಫಸ್ಟ್ ವಿ ವಿಲ್ ಪರ್ಫಾರ್ಮ್ ಫ್ರ್ಯಾಕ್ಷನ್ F1 ಮೈನಸ್ F2. ಸಿ ಇನ್ ದಿಸ್ ಪ್ರಾಬ್ಲಮ್ ನೋಟ್ ಅಂತ ಬರೆದಿರ್ತೀನಿ. ನೋಟ್ ಅನ್ನೋದು ನೀವು ಸಾಲ್ವ್ ಮಾಡ್ಬೇಕಾದ್ರೆ ಬರಿಬೇಕಾಗಿಲ್ಲ ಅಂತ. ಇನ್ ಸಮ್ ಪ್ರಾಬ್ಲಮ್ಸ್ denominators show consistent a squared minus b squared format by grouping fractions with denominators of a minus b and a plus b, denominators of a minus b and a plus b format. ಸೊ ಇದು ನಾನು ಬರ್ದಿರೋದನ್ನ ಲೆಕ್ಕ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಅರ್ಥ ಆಗುತ್ತೆ. ದೇರ್ಫೋರ್ ಈಕ್ವಲ್ಸ್ ಏನು ಮಾಡ್ತೀವಿ ನಾವು, ಫಸ್ಟ್ ಲೆಟ್ ಅಸ್ ಫೋಕಸ್ ಆನ್ ಫಸ್ಟ್ ಸ್ಟೆಪ್, ಸಿಂಪ್ಲಿಫೈ ಏನಿದೆ F1 ಮೈನಸ್ F2. ಬೇರೆ ಬೇರೆ ಬರ್ಕೋತಾ ಹೋದ್ರೆ ಕಷ್ಟ ಆಗುತ್ತಲ್ಲ, ಅದಕ್ಕೋಸ್ಕರ F2 F3 ಹಂಗೆ ಬರ್ಕೋತೀವಿ, F3 F4 ಹಂಗೆ ಬರ್ಕೊಳ್ಳೋದು ಅದನ್ನ. ಸೊ ಈಕ್ವಲ್ಸ್ ಅಂತ ಬರ್ಕೊಂಡು ನೋಡಿ, ಇಲ್ಲಿ 1 by 6 ಇಂಟು a minus 3, ಇಲ್ಲಿ a plus 3 ಇದೆ. ಸೊ 6 ನ್ಯೂಮರಿಕಲ್ ಕಾಮನ್ ಫ್ಯಾಕ್ಟರ್ಸು. ಸೊ ಅವೆರಡಕ್ಕೂ ಕಾಮನ್ ಫ್ಯಾಕ್ಟರ್ 6 ಅಂತಾನೆ ಆಗತ್ತೆ. ನೆಕ್ಸ್ಟ್ ಇಲ್ಲಿ a minus 3 ಇದೆ, ಇಲ್ಲಿ a plus 3 ಇದೆ. ಸೊ ಎರಡಕ್ಕೂ ಮಲ್ಟಿಪ್ಲೈ ಮಾಡೋದು, a minus 3 ಇಂಟು
a+3. ಫಸ್ಟ್ ಸಿಂಪ್ಲಿಫೈ ಮಾಡೋ ತನಕ ಫ್ಯಾಕ್ಟರ್ಸ್ ಫಾರ್ಮಲ್ಲೇ ಇಟ್ಕೊಂಡಿರ್ಬೇಕು, ಆಮೇಲೆ ಇದ್ರ ಫಾರ್ಮ್ಯಾಟಿಗೆ ತಂದ್ಕೋಬೇಕು. ಸೊ ಫಸ್ಟ್ ಹಿಂಗೆ ಇಟ್ಕೊಂಡಿರೋಣ. ಸೊ ಈಗ ನಾವೇನು ಮಾಡ್ತಾ ಇದ್ದೀವಿ, ಫಸ್ಟು F1 ಮೈನಸ್ F2 ಮಾಡ್ತಾ ಇದ್ದೀವಿ. ಸೊ F1 ನಲ್ಲಿ ಫಸ್ಟ್ ಫ್ರಾಕ್ಷನ್ ನ್ಯೂಮರೇಟರ್ 1 ಅಂತಿದೆ, ಇಂಟು ಇಲ್ಲಿ ಇದ್ರದ್ದು ಡಿನಾಮಿನೇಟರ್ ಏನು 6 ಇಂಟು a-3 ಅಂತ. LCM ನ 6 ಇಂಟು a-3 ಇಂದ ಡಿವೈಡ್ ಮಾಡಿದ್ರೆ 6 ಇಂಟು a-3 ಹೊಟ್ಟೋಗುತ್ತೆ, a+3 ಉಳಿಯುತ್ತೆ. 1 ಇಂಟು a+3 ಅಂತ ಉಳಿಯುತ್ತೆ. ನೆಕ್ಸ್ಟ್ ಏನು ಬಂತು, ಮೈನಸ್ ಅಂತ ಬಂತು. ನೆಕ್ಸ್ಟ್ ಫ್ರಾಕ್ಷನ್ ಕೋಎಫಿಷಿಯಂಟ್ ನ್ಯೂಮರೇಟರ್ ಏನು 1 ಅಂತ. ಸೊ 1 ಅಂತ ಆದ್ಮೇಲಿಂದ ಮತ್ತೆ ಇಂಟು ಅಂತ ಹಾಕೊಂಡು ಇಲ್ಲಿ ಏನಿದೆ, ಡಿನಾಮಿನೇಟರ್ 6 ಇಂಟು a+3. ಸೊ ಈ LCM ನ 6 ಇಂಟು a+3 ಇಂದ ಡಿವೈಡ್ ಮಾಡಿದ್ರೆ a-3 ಅಂತ ಉಳಿಯುತ್ತೆ, ಮತ್ತೆ a-3 ಅಂತ ಹಾಕೋದು. ಸೊ ಇಲ್ಲಿ ಏನಾಯ್ತು ಹೇಳಿ, ಇಲ್ಲಿ a+3 ಮೈನಸ್ ಆಫ್ a-3 ಅಂತ ಆಯ್ತು. ಸೊ ಅಲ್ಲಿಗೆ ಏನಾಗುತ್ತೆ, a ಹೊಟ್ಟೋಗುತ್ತೆ, ಮೈನಸ್ ಇಂಟು ಮೈನಸ್ +3 ಆಗುತ್ತೆ. ಇಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, 6 ಡಿವೈಡೆಡ್ ಬೈ 6 ಇಂಟು a-3 ಇಂಟು a+3 ಅಂತ ಆಗುತ್ತೆ. ಇಸ್ ಈಕ್ವಲ್ ಟು ಏನು ಬಂತು, ಮತ್ತೆ ನೋಡಿ ಇಲ್ಲಿ ಏನು ಬಂತು, 6 ಕ್ಯಾನ್ಸಲ್ ಆಗ್ಬಿಟ್ಟು ನಮಗೆ 1 ಡಿವೈಡೆಡ್ ಬೈ a-3 ಇಂಟು a+3 ಅಂತಂದ್ರೆ, ಈಗ ನಾವೇನು ಮಾಡೋಣ, ನೆಕ್ಸ್ಟ್ ಇಲ್ಲಿ a² + 9 ಇರೋದ್ರಿಂದ ಅದ್ರದ್ದು ಹೈಯರ್ ಫಾರ್ಮಿಗೆ ಬರ್ಕೊಳ್ಳೋಣ, a² - 9 ಅಂತ ಹೇಳ್ಬಿಟ್ಟು. ಈಗ ಸೆಕೆಂಡ್ ಸ್ಟೆಪ್, ಸಿಂಪ್ಲಿಫೈ F1 ಮೈನಸ್ F2, ನೆಕ್ಸ್ಟ್ ಏನಿದೆ ಅದು ಮೈನಸ್ F3 ಅಂತಿದೆ. ಸೊ F1 ಮೈನಸ್ F2 ಏನು, 1/a² - 9 ಮೈನಸ್ F3 ಏನಿದೆ 1/a² + 9 ಅಂತ, 1/a² + 9 ಅಂತ ಇದೆ. ಈಗ ಮತ್ತೆ ನಮಗೆ ತೊಂದರೆ ಇಲ್ಲ, ಯಾಕೆ 6 ಕ್ಯಾನ್ಸಲ್ ಆಗೋಗ್ಬಿಟ್ಟಿದೆ, ನ್ಯೂಮರಿಕಲ್ ಕೋಎಫಿಷಿಯಂಟ್ ಯಾರು ಇಲ್ಲ. ಸೊ ಈಕ್ವಲ್ಸ್ LCM ಏನು ಬರುತ್ತೆ ನಮಗೆ, a² - 9 ಇಂಟು a² + 9 ಅಂತ ಬಂತು. ನ್ಯೂಮರೇಟರ್ ಏನಾಯ್ತು 1 ಅಂತಿದೆ, ಇಂಟು ಇದ್ರ ಡಿನಾಮಿನೇಟರ್ಗಳಿಂದ ಮಾಡ್ಕೊಂಡು ಹೋಗೋದು. ಸೊ ಫಸ್ಟ್ ಫ್ರಾಕ್ಷನ್ ಇನ್ ನ್ಯೂಮರೇಟರ್ 1 ಇಂಟು a² - ಅನ್ನೋದು ಅದ್ರ ಡಿನಾಮಿನೇಟರ್ ಇಂದ ಈ LCM ನ ಭಾಗಿಸಿದ್ರೆ a² - 9 a² - 9 ಕ್ಯಾನ್ಸಲ್ ಆಗಿ a² + 9 ಅಂತ ಉಳಿಯುತ್ತೆ, a² + 9 ಅಂತ. ನೆಕ್ಸ್ಟ್ ಮೈನಸ್ ಇದೆ 1 ನ್ಯೂಮರೇಟರ್ ಇಂಟು ಇದ್ರ ಡಿನಾಮಿನೇಟರ್ a² + 9 ಇದೆ, a² + 9 a² + 9 ಕ್ಯಾನ್ಸಲ್ ಆದ್ರೆ ಉಳಿಯೋದು a² - 9 ಅಂತ. ಓಕೆ, ಈಕ್ವಲ್ಸ್ ನೋಡಿ ಇಲ್ಲೇನೆ ಬರ್ಕೊಳ್ಳಿ, ಇಲ್ಲಿ a² + 9, ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ a², ಮೈನಸ್ ಇಂಟು ಮೈನಸ್ ಪ್ಲಸ್ 9 ಅಂತ ಆಯ್ತು. ಸೊ ಮತ್ತೆ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲೇನೆ ಹಿಂಗೆ ಮಾಡ್ಕೊಳ್ಳೋದನ್ನ ಕಲಿಬೇಕು. a² - a² ಹೊರಟೋಗುತ್ತೆ, ಹೊರಟೋಗಿ ನಮ್ಗೆ ಏನು ಉಳಿಯುತ್ತೆ, 9 9 18. ಈಗ ಸಿಂಪ್ಲಿಫೈ ಮಾಡ್ಕೊಂಬಿಡಿ ಇದನ್ನ, ಮತ್ತೆ a - b ಇಂಟು a+b ಮಾಡಿದ್ರೆ a² ಹೋಲ್ ಸ್ಕ್ವೇರ್ಡ್ ಅಂದ್ರೆ a² ಹೋಲ್ ಸ್ಕ್ವೇರ್ಡ್ ಅಂದ್ರೆ 2 4 ಮೈನಸ್ b² 9² ಅಂದ್ರೆ -81 ಅಂತ ಆಯ್ತು. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ನಾನು, F1 - F2 - F3 ಪ್ಲಸ್ F4 ಅಂತ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಸ್ಟೆಪ್, ಏನದು, ಸಿಂಪ್ಲಿಫೈ F1 - F2 - F3 ಪ್ಲಸ್ F4. ಸೊ ಇದಿಷ್ಟಕ್ಕೂ ಇಲ್ಲಿ ಹೆಂಗೆ ಇದು ಬಂತೋ ಇದಿಷ್ಟಕ್ಕೂ ಇವಾಗ ನಮಗೆ ಇದು ಬರುತ್ತೆ, ಏನು ಬರುತ್ತೆ, 18/a⁴ - 81 ಪ್ಲಸ್ F4 ಏನು, ಸಾರಿ ಇಲ್ಲಿ F4 ಅಂತ ಬರೋಕ್ಕೆ ಬರೀ 4 ಬಂದ್ಬಿಟ್ಟಿದೆ. F4 ಏನು,
18 by a to the power of 4 plus 81. 18 by a to the power of 4 plus 81 ಅಂತ ಆಯ್ತು. ಸೊ ಇದಿಷ್ಟು ಸೇರಿ ಇದು ಬಂದಿದೆ ನಮಗೆ. ಈಗ ದೇರ್ ಫೋರ್ ಏನ್ ಬರುತ್ತೆ ನಮಗೆ ಎಲ್ ಸಿ ಎಮ್ ನೋಡಿ ಇಲ್ಲಿ a to the power of 4 minus 81 into a to the power of 4 plus 81. ಸೊ ಮಾಡಿದ್ಮೇಲೆ ಫಸ್ಟ್ ಫ್ರಾಕ್ಷನ್ ಇನ್ ನ್ಯೂಮರೇಟರ್ ಏನು 18 ಇಂಟು ಅದರ ಡಿನಾಮಿನೇಟರ್ ಏನು a to the power of 4 minus 81. ಎಲ್ ಸಿ ಎಮ್ ನ ಡಿವೈಡ್ ಮಾಡಿದ್ರೆ a to the power of 4 minus 81 ಡಿವೈಡೆಡ್ ಬೈ a to the power of 4 minus 81. ಅವೆರಡು ಫ್ರಾಕ್ಷನ್ ಕ್ಯಾನ್ಸಲ್ ಆಗಿ a to the power of 4 plus 81 ಉಳಿಯುತ್ತೆ ನಮಗೆ. ಪ್ಲಸ್ ಮತ್ತೆ ನ್ಯೂಮರೇಟರ್ ನಲ್ಲಿ ಏನಿದೆ 18 ಇದೆ. ದಟ್ ಇಂಟು ಅದರ ಡಿನಾಮಿನೇಟರ್ a to the power of 4 81 ಇಂದ ಎಲ್ ಸಿ ಎಮ್ ಡಿವೈಡ್ ಮಾಡಿದ್ರೆ a to the power of 4 plus 81 ಕ್ಯಾನ್ಸಲ್ ಆಗಿ a to the power of 4 minus 81 ಅಂತ ಬರುತ್ತೆ. ಇಲ್ಲಿ ಏನ್ ಬರುತ್ತೆ ನೋಡಿ ದೇರ್ ಫೋರ್ 18 a to the power of 4 plus 18 into 81 ಅಂತ ಹಂಗೆ ಬರ್ಕೊಳ್ಳಿ. ಇಲ್ಲಿ ಮತ್ತೆ ಪ್ಲಸ್ ಏನ್ ಬರುತ್ತೆ 18 a to the power of 4 ಪ್ಲಸ್ ಇಂಟು ಮೈನಸ್ ಮೈನಸ್ 18 into 81 ಅಂತ ಸುಮ್ಮನೆ ಗುಣಿಸ್ಕೊತಾ ಇರೋದಲ್ಲ. ಇವೆಲ್ಲ ಕೇರ್ಫುಲ್ ಆಗಿ ನೀವು ಅಬ್ಸರ್ವ್ ಮಾಡಲಿ ಜಾಂಡ್ರು ಅಂತ ಕೊಟ್ಟಿರ್ತಾರೆ. ಪ್ಲಸ್ 18 into 81 ಮೈನಸ್ 18 into 81 ಕ್ಯಾನ್ಸಲ್ ಆಗೋಯ್ತು. ಸೊ ಏನು ಉಳಿಯುತ್ತೆ ನಮಗೆ 18 a to the power of 4 ಪ್ಲಸ್ 18 a to the power of 4 ಅಂದ್ರೆ 36 a to the power of 4 ಡಿವೈಡೆಡ್ ಬೈ ಇದನ್ನ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಅಂತಂದ್ರೆ a to the power of 4 ಹೋಲ್ ಸ್ಕ್ವೇರ್ಡ್. a to the power of 4 ಹೋಲ್ ಸ್ಕ್ವೇರ್ಡ್ ಅಂತಂದ್ರೆ ಏನಾಗುತ್ತೆ 4 2 8 a to the power of 8. 4 4 16 ಅಂತ ಬರ್ದ್ಬಿಡ್ತಾರೆ ಹುಡುಗರು ಸ್ಕ್ವೇರ್ ಮಾಡಿದ ತಕ್ಷಣ. ಸ್ಕ್ವೇರ್ ಅಂದ್ರೆ 4ನೇ ಸ್ಕ್ವೇರ್ ಮಾಡೋದು ಅಂತ ಅನ್ಕೊಂಡ್ಬಿಡ್ತಾರೆ. ಹಂಗಲ್ಲ, ಇಲ್ಲಿ a to the power of 4 ಹೋಲ್ ಸ್ಕ್ವೇರ್ಡ್ ಮಾಡಬೇಕು. ಸೊ ಅಲ್ಲಿ a to the power of m ಹೋಲ್ ಟು ದಿ ಪವರ್ ಆಫ್ n ಅಂದ್ರೆ a to the power of mn ಅಂತ 4 2 8. ಸೊ ಇದೇನಾಯ್ತು a to the power of 8 ಆಯ್ತು. ಮೈನಸ್ ಮತ್ತೆ 81 into 81 ಗುಣಿಸ್ಕೊಳ್ಳೋದು ಅದೇನು ಕಷ್ಟ ಇಲ್ಲ. 1 1 1 1 8 8 8 1 8 8 8 64 1 8 8 16 1 4 5 6. ಸೊ ಮೈನಸ್ 65 61 ಅಂತ ಬಂತು. ಈಗ ಇಲ್ಲಿ ಯಾವುದು ಕಾಮನ್ ಫ್ಯಾಕ್ಟರ್ ನಮಗೆ ತೆಗಿಯಕ್ಕಿಲ್ಲ. ಅಲ್ಲಿಗೆ ದಿಸ್ ಈಸ್ ದಿ ಸಿಂಪ್ಲೆಸ್ಟ್ ಫಾರಮ್ ಅಂತ ಹೇಳಿ ಉತ್ತರ ಇಡೋದು. ನೋಡಿ ಕಣ್ಣಿಗೆ ಸ್ವಲ್ಪ ದೊಡ್ಡ ಕಾಣಿಸುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಹೇಳ್ಬಿಟ್ಟು. ಅಂದ್ರೆ ಸಡನ್ ಆಗಿ ನೋಡಿದಾಗ ನಿಮ್ಗೆ ಇದು ನಾವು ಆಗೋದಿಲ್ಲ, ಈ ತರದ ಪ್ರಾಬ್ಲಮ್ ನಾನು ನೋಡಿರ್ಲಿಲ್ಲ ಅಂತ. ಸೊ ವೆನ್ ಎವರ್ ಯು ಆರ್ ಕನ್ಫ್ರಂಟೆಡ್ ವಿತ್ ಎ ಸಿಚುಯೇಷನ್ ವಿಚ್ ಯು ಹ್ಯಾವ್ ನಾಟ್ ಫೇಸ್ಡ್, ಹಿಂದೆ ಫೇಸ್ ಮಾಡದೇ ಇರೋ ಥರದ್ದು ಏನಾದ್ರು ಸಿಚುಯೇಷನ್ ಬಂದು ಅದನ್ನ ನಾವು ಪ್ರಾಬ್ಲಮ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮ್ಗೆ ಈ ಮ್ಯಾಥಮೆಟಿಕ್ಸ್ ನಲ್ಲಿಂದನೇ ಆ ಥರ ಸಿಚುಯೇಷನ್ಗಳನ್ನ ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗೋದು. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಲೈಫ್ ಆಲ್ಸೋ. ಸೊ ಈ ಥರ ಬಂದಾಗ ಏನು ಮಾಡ್ತೀವಿ ನಾವು, ನಮಗೆ ಗೊತ್ತಿರೋದೆಲ್ಲ ಐಡಿಯಾ ಮಾಡಕ್ಕೆ ಹೋಗ್ತೀವಿ. ಓಹೋಹೋ ಇಲ್ಲೆಲ್ಲ ಪ್ಯಾಟ್ರನ್ ಇದೆ, ಸೊ ಇದನ್ನ ಫಸ್ಟ್ ಮಾಡ್ಕೋಬೋದು. ಇದು ಮಾಡ್ಕೊಂಡ್ರೆ ನಂಗೆ a ಸ್ಕ್ವೇರ್ಡ್ ಮೈನಸ್ 9 ಬಂದರೆ a ಸ್ಕ್ವೇರ್ಡ್ ಪ್ಲಸ್ 9 ಇದೆ, ಆಮೇಲೆ ಗುಣಿಸ್ಕೊಳಕ್ಕೆ ಮತ್ತೆ a ಮೈನಸ್ ಬಿ ಹೋಲ್ ಸ್ಕ್ವೇರ್ಡ್ ಫಾರ್ಮಲ್ಲೇ ಮಾಡ್ಬಿಡ್ಬೋದು. ಮತ್ತೆ a ಸ್ಕ್ವೇರ್ಡ್ ಮೈನಸ್ 81 ಬರುತ್ತೆ, ಸೊ a ಟು ದಿ ಪವರ್ ಆಫ್ 4 81 ಇದ್ರೆ ಮತ್ತೆ ಮಾಡ್ಕೋಬೋದು. ಈ ಥರ ಐಡಿಯಾ ಮಾಡೋದು. ದಟ್ ಈಸ್ ಯೂಸ್ ಪ್ರೀವಿಯಸ್ ನಾಲೆಡ್ಜ್ and think, oh, a minus b whole squared format. This is what is known as creating a scheme to execute the problem ಅಂತ. ಐಡೆಂಟಿಫೈ ದಿ ಪ್ರಾಬ್ಲಮ್. ಏನಿದು ಪ್ರಾಬ್ಲಮ್? ಓಹೋಹೋ ಇಲ್ಲಿ ಪ್ಯಾಟ್ರನ್ ರೆಕಗ್ನಿಷನ್ ಮಾಡೋದು. ಅದಾದ್ಮೇಲಿಂದ a ಸ್ಕ್ವೇರ್ಡ್ ಮೈನಸ್ ಬಿ ಸ್ಕ್ವೇರ್ಡ್ ಫಾರ್ಮ್ಯಾಟ್ಗೆ a ಮೈನಸ್ ಬಿ ಇಂಟು a ಪ್ಲಸ್ ಬಿ ಥರ ಫ್ಯಾಕ್ಟರ್ಸ್ನೇ ಹುಡ್ಕೊಂಡು ಮಾಡ್ತಾ ಹೋದ್ರೆ ನಮಗೆ ಒಂದೊಂದೇ ಫ್ರಾಕ್ಷನ್ ಅನ್ನ ಕೂಡ್ಕೊಂಡು ಅದೇ ಫಾರ್ಮ್ಯಾಟಿಗೆ ತಂದ್ವಿ. ಇಲ್ಲಿ a ಸ್ಕ್ವೇರ್ಡ್ ಮೈನಸ್ 9 a ಸ್ಕ್ವೇರ್ಡ್ ಪ್ಲಸ್ 9ಗೆ ತಂದ್ವಿ. ಇಲ್ಲಿ a ಮೈನಸ್ 3 ಇಂಟು a ಪ್ಲಸ್ 3 ತಂದ್ವಿ, ಅದೇ ಫಾರ್ಮು. ಇಲ್ಲಿ a ಟು ದಿ ಪವರ್ ಆಫ್ 4 ಮೈನಸ್ 81 ಇಂಟು a ಟು ದಿ ಪವರ್ ಆಫ್ 4 ಪ್ಲಸ್ 81 ಅಂತ ತಂದ್ವಿ. ಸೊ ಸ್ಟೇಜ್ ಬೈ ಸ್ಟೇಜ್ ಅದಕ್ಕೆ ಅದೇ ಮಾಡ್ಕೊಂಡು ಬಂದ್ವಿ ಅಂತ ಹೇಳಿ. ಓಕೆ, ಸೊ ದಿಸ್ ಟೈಪ್ ಆಫ್ ಕಾಂಪಿಟೇಷನ್ ಎಬಿಲಿಟಿ ಇಸ್ ಟು ಬಿ ಕ್ರಿಯೇಟೆಡ್. ಸೊ ನೆಕ್ಸ್ಟ್ ವೀಕ್ ಒಂದು ಕ್ಲಾಸ್ ಸಿಗುತ್ತೆ. ಆವತ್ತಿನ ದಿವಸ ಐ ವಿಲ್ ಜಸ್ಟ್ ಇಂಟ್ರೊಡ್ಯೂಸ್ ಯು ಟು ಈಕ್ವೇಷನ್ಸ್ ಅಂಡ್ ಇನ್ಇಕ್ವಾಲಿಟೀಸ್ ಅಂತ ಹೇಳಿ ಒಂದೆರಡು ಹಾರ್ಡ್ ಈಕ್ವೇಷನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಜಿಯೋಮೆಟ್ರಿಗೆ ಐ ವಿಲ್ ಟ್ರೈ, ಇಫ್ ಐ ಪಾಸಿಬಲ್ ಐ ವಿಲ್ ಟ್ರೈ ಟು ಕ್ರಿಯೇಟ್ ಎ ಸ್ಮಾಲ್ ಇಂಟ್ರೊಡಕ್ಟರಿ ವಿಡಿಯೋ. ಇಲ್ಲ ಅಂತಂದರೆ ವರ್ಕ್ಶಾಪ್ ಬಂದಾಗ ಮಾಡ್ತೀನಿ. ವರ್ಕ್ಶಾಪ್ ಯಾವ ಹುಡುಗರು ಬರ್ತಾರೋ ಅವ್ರಿಗೆ ಎದುರುಗಡೆ ಸಿಗುತ್ತೆ, ಬೇರೆಯವ್ರಿಗೆ ರೆಕಾರ್ಡ್ ಮಾಡಿ ಆ ಪೋರ್ಷನನ್ನು ಕೊಡ್ತಾರೆ. ಓಕೆಮ್ಮ.
ಥ್ಯಾಂಕ್ ಯು ಸರ್.